Hi dear students, welcome back once again to our online class. So in last class I was discussing about Elixir of Life and I had already discussed 4 paragraphs, isn't it? Yes, I'm going to continue in this and I have brought one video for you today. So okay, I will show that one later. Here, see, this is a little, not a story, it is an essay. If it is a story, no, it will be interesting. Just like ಒಂದು ಕತೆ ರೀತಿ ಹೇಳ್ಕೊತಾ ಹೋಗ್ಬೋದು. ಬಟ್ ಇದೊಂದು ಎಸ್ಸೆ ರೀತಿ ಇದೆಯಲ್ಲ, ಹಿಂಗಾಗಿ ಎಕ್ಸ್ಪ್ಲನೇಷನ್ ಜಾಸ್ತಿ ಬರುತ್ತೆ, ಎಕ್ಸ್ಪ್ಲನೇಷನ್ ಡೆಪ್ತಾಗಿ ಹೋಗಬೇಕಾಗುತ್ತೆ. ಸೊ ಎನಿವೇ, ಐ ವಿಲ್ ಗೆಟ್ ಇನ್ ಟು ದ್ಯಾಟ್. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಯೂಸ್ ಹೈಲೈಟರ್. ನೋಡಿ, ಪಾಯಿಂಟರ್ ಕೂಡ, ಯಾಕೆಂದರೆ ಪಾಯಿಂಟರ್ ನ್ಯೂಸ್ನ ಯೂಸ್ ಮಾಡುವಾಗ ಮಾರ್ಕ್ ಮಾಡೋಕ್ಕಾಗಲ್ಲ. ಪೆನ್ನ ತೊಗೊಂಡ್ರೆ ತುಂಬ ಸ್ಮಾಲ್ ಆಗಿರುತ್ತೆ, ನಾನು ಎಲ್ಲೆಲ್ಲಿ ತೋರಿಸ್ತಾ ಇದ್ದೀನಿ ಅಂತೇಳಿ ಅದು ನಿಮಗೆ ಕಾಣಿಸಲ್ಲ. ಸೊ ಹಿಂಗಾಗಿ ಹೈಲೈಟರ್ ಯೂಸ್ ಮಾಡ್ತೀನಿ, ಜಸ್ಟ್ ಫಾರ್ ಎ ಚೇಂಜ್. ಓಕೆ, ಸೊ ಇನ್ ಕಮೆಂಟ್ಸ್ ಯು ಟೆಲ್ ವಿಚ್ ಒನ್ ಇಸ್ ಬೆಟರ್. ಇಟ್ ಈಸ್ ಎ ಲೇಸರ್ ಪಾಯಿಂಟ್ ಬರುತ್ತಲ್ಲ. ಓಕೆ, ಲೇಸರ್ ಪಾಯಿಂಟ್ ಅಂದರೆ ನೋಡಿ ಈ ರೀತಿ ಲೇಸರ್ ಪಾಯಿಂಟ್. ಆದರೆ ಇದರಲ್ಲಿ ಈ ರೀತಿ ಅಂಡರ್ಲೈನ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ಈ ರೀತಿ ಪೆನ್ ನೋಡಿ, ಪೆನ್ ಇದು ಹಿಂಗೆ ಬರುತ್ತೆ. ಬಟ್ ಎಲ್ಲೆಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಕಾಣಿಸಲ್ಲ, ಸಣ್ಣಕ್ಕಿರುತ್ತಲ್ಲ ಅದಕ್ಕೆ. ಬಟ್ ಅದ್ರ ಬದಲಿಗೆ ಹೈಲೈಟರ್ ಯೂಸ್ ಮಾಡಿದ್ರೆ ಸಿ ಲೈಕ್ ದಿಸ್. ಸೊ ಯು ಅಂಡರ್ಲೈನ್ ದಿಸ್ ವರ್ಡ್ಸ್ ಅಂತಂದಾಗ ಈ ರೀತಿ ನೀವು ಅಂಡರ್ಲೈನ್ ಮಾಡ್ಬೋದು, ಆಯಿತಾ? ಸೊ ಈ ಮೂರಲ್ಲಿ ಲೇಸರ್ ಪಾಯಿಂಟರ್ ಬೇಕಾ, ಇಲ್ಲ ಪೆನ್ ಅಂಡರ್ಲೈನ್ ಮಾಡೋದು ಬೇಕಾ, ಅಥವಾ ಈ ರೀತಿ ಹೈಲೈಟರ್ ಬೇಕಾ? ನನಗೆ ಇವತ್ತು ಇದನ್ನು ಯೂಸ್ ಮಾಡ್ತೀನಿ. ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ನೋಡೋಣ ವಿಚ್ ಒನ್ ಇಸ್ ಬೆಟರ್ ಫಾರ್ ಯು ಅಂತೇಳಿ. ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಟೈಮಿಂದ ಆ ರೀತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇರೇಸರ್ ಟಿಕ್. ಓಕೆ, ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿಸ್ 5th paragraph, let's have a brief idea about this 4th paragraph. See, about imaginary elixir and real elixir. That one we saw. Next, wonderful difference. Libyan desert, one side, and another side. See, Libyan desert one side where there was no life, where there was not even a speck of green. But in other side, the fertile Egypt was there, fertile vegetation and lot of population. Main difference, who created this main difference means the river Nile, that water. Next, in 3rd paragraph, about geologists, they said that this entire Egypt, this fertile land of Egypt has been created by Nile river, like that. And in the 4th stanza, V.Raman says why he gave the example, and he said that the people are taking water as granted. Okay, granted they are taking. So, and the water has mainly decided and changed the course of the history of the people. Okay, human life na historyನೇ ಚೇಂಜ್ ಮಾಡಿರುವಂಥ ಪವರು, ಪೊಟೆಂಟ್ ಮತ್ತು ಅದರ ವಂಡರ್ನೆಸ್ ವಾಟರ್ಗಿದೆ ಅಂತೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಲೆಟ್ಸ್ ಗೆಟ್ ಇನ್ ಟು ದ 5th stanza. ಓಕೆ, ಅಬೌಟ್ ದಿಸ್ ಒನ್, ಇದು ವಾಸುಕಿ. ಶಿವನ ಕತ್ತಿನಲ್ಲಿ ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ವಾಸುಕಿ. ಹಾಗೆ ಟಾರ್ಟಾಯ್ಸ್ ಇದೆಯಲ್ಲ, ಇದು ಆಮೆ. ನೋಡಿ, ಈ ಟಾರ್ಟಾಯ್ಸ್ ಇದೆಯಲ್ಲ, ಈ ಆಮೆ ಇದು ಯಾರಂತಂದರೆ ವಿಷ್ಣು. ನೆಕ್ಸ್ಟು ಇದು ಮಂದಾರ ಪರ್ವತ. ಓಕೆ, ಮಂದಾರ ಪರ್ವತ. ಸುಮ್ಮನೆ ಎಲ್ಲಾದರೂ ಜಿಕೆಗಳಿಗೆ ಕ್ವಿಜ್ಗಳಿಗೆ ಹೋದಾಗ ಕೆಲವೊಮ್ಮೆ ಸುಮ್ಮನೆ ಈ ರೀತಿ ಪಿಕ್ಚರ್ ತೋರಿಸ್ಬಿಟ್ಟು ಕೇಳಿಬಿಡ್ತಾರೆ, ಅದಕ್ಕೋಸ್ಕರ. ಓಕೆ, ಲೆಟ್ಸ್ ಮೂವ್ ಆನ್ ಟು 5th paragraph. There is nothing which adds so much to the beauty of the countryside as water, be it just a little stream trickling over the rocks or a little pond by the wayside where the cattle quench their thirst of an evening. ಒಂದು ಹಳ್ಳಿಗಳಿಗೆ ಬ್ಯೂಟಿನ ತರುವಂಥದ್ದು ಯಾರು ಅಂತಂದರೆ ಈ ನದಿ, ಜರಿ, ಸಣ್ಣ ಸಣ್ಣ ಹಳ್ಳಗಳು, ಕೊಳ್ಳಗಳು ಬರುತ್ತಲ್ಲ, ಇವುಗಳು. ಯಾಕೆಂತಂದರೆ ಇಲ್ಲಿ ನೋಡಿ, ಕಂಟ್ರಿ ಸೈಡ್ ಅನ್ನೋದು ಅಂಡರ್ಲೈನ್ ಮಾಡಿ. ಕಂಟ್ರಿ ಸೈಡ್ ಅಂತಂದರೆ ನೋಡಿ, ಕಂಟ್ರಿ ಅಂದರೆ ದೇಶ, ಕಂಟ್ರಿ ಸೈಡ್ ಅಂದರೆ ಹಳ್ಳಿ. ಡಿಫ್ರೆನ್ಸ್ ನೋಡಿ, ಕಂಟ್ರಿ ಅಂದರೆ ದೇಶ, ಕಂಟ್ರಿ ಸೈಡ್ ಅಂದರೆ ಹಳ್ಳಿಗಳು. ಓಕೆ, ಈ ಹಳ್ಳಿಗಳಿಗೆ ಬ್ಯೂಟಿನ ತರುತ್ತೆ. ಯಾವುದು? ಬಿ ಇಟ್ ಜಸ್ಟ್ ಎ ಲಿಟ್ಲ್ ಸ್ಟ್ರೀಮ್ ಆಫ್ ಟ್ರಿಕ್ಲಿಂಗ್ ಓವರ್ ರಾಕ್ಸ್. ಸ್ಟ್ರೀಮ್ ಅಂದರೆ ಜರಿ. ಓಕೆ, ಡಿಫ್ರೆನ್ಸ್ ನೋಡಿ, ನದಿಗಳು ಅಂದರೆ
ರಿವರ್ ದೊಡ್ಡ ದೊಡ್ಡ ಇದಿರ್ತವೆ. ನೆಕ್ಸ್ಟು ಸ್ಟ್ರೀಮ್ ಅಂದರೆ ಸಣ್ಣ ಸಣ್ಣ ಜರಿಗಳು. ಓಕೆ, ಹಿಂಗೆ. ಸೊ ಈ ಸ್ಟ್ರೀಮ್ಗಳಿರುತ್ತಲ್ಲ ಈ ರೀತಿ. ಟ್ರಿಕ್ಲಿಂಗ್ ಅಂದರೆ ಈ ರೀತಿ ಹರ್ಕೊತಾ ಬರ್ತಾವಲ್ವ, ಸಣ್ಣ ಸಣ್ಣ ಟ್ರಿಕ್ಲಿಂಗ್ ಅಂದರೆ ಚಿಕ್ಕದಾಗಿ ಹರಿತಾ ಬರ್ತವೆ. ಓವರ್ ದ ರಾಕ್ಸ್, ಬಂಡೆಗಳೆಲ್ಲ ಇರುತ್ತೆ ಅಂದ್ಕೊಳ್ಳಿ, ಆ ಬಂಡೆಗಳ ಮೇಲೆಲ್ಲ ಚಿಕ್ಕದಾಗಿ ಜರಿಗಳು ಹರ್ಕೊಂಬರುತ್ತಲ್ಲ, ಅದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಫೋಟೋ ತಗೋಬೇಕನ್ಸುತ್ತೆ. ಎಸ್. ಹಾಗೆಯೇ ಆರ್ ಎ ಲಿಟ್ಲು ಪಾಂಡ್, ಚಿಕ್ಕದಾದಂಥ ಪಾಂಡ್ಗಳು. ಪಾಂಡ್ ಅಂದರೆ ಕೊಳ, ನೀರು ನಿಂತಿರುತ್ತಲ್ಲ, ಚಿಕ್ಕದಾಗಿ ಕೊಳಗಳು ನಿಂತಿರುತ್ತಲ್ಲ ಅದು. ಆ ಪಾಂಡ್ಗಳಾಗಿರ್ಬೋದು, ಅವೆಲ್ಲ ಬ್ಯೂಟಿನ ತರ್ತವೆ. ಅದ್ರ ಜೊತೆಗೆ ಈವ್ನಿಂಗ್ ಟೈಮ್ ಎಲ್ಲ ದನ ಕರುಗಳು, ಮೇಕೆ, ಕುರಿಗಳಿವೆಲ್ಲ ಹೊರಗಡೆ ಎಲ್ಲ ಗ್ರೇಸಿಂಗ್ ಇಲ್ಲ ಏನು, ಅವುಗಳ ಮೇವನ್ನ ಮೇಯ್ದುಬಿಟ್ಟು ಮನೆ ಕಡೆ ಬರೋ ಟೈಮ್ನಲ್ಲಿ ಆ ಪಾಂಡ್ ಹತ್ರ ಬಂದು ನೀರು ಕುಡಿತಾ ಇರ್ತಾವೆ ನೋಡಿ. ಆ ದಹನ ಹೀಗೆ ನೀಗಿಸ್ಕೊಳ್ತಾವಲ್ವ, ಅವಕ್ಕಾಗಿರುವಂಥ ಥರ್ಸ್ಟಿನ ಕ್ವೆಂಚ್ ಮಾಡ್ತವೆ. ಅದನ್ನು ನೋಡೋ ಅಂಥದ್ದೇ ತುಂಬ ಸೂಪರಾಗಿರುತ್ತೆ. ಸೊ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ, ಏನೋ ಒಂದು ಮನಸ್ಸು ಉಕ್ಕಿ ಬರುತ್ತಲ್ಲ, ಮನಸ್ಸು ತುಂಬಿ ಬರುತ್ತಲ್ಲ, ಅದಕ್ಕೆ. ಸೊ ಇವೆಲ್ಲ ದಾರಿ ಪಕ್ಕದಲ್ಲಿರುವಂಥ ಕೊಳಗಳಲ್ಲಿ ಈ ಕ್ಯಾಟಲ್ಗಳು ಅವುಗಳ ಬಾಯಾರಿಕೆನ ನೀಗಿಸ್ಕೊಳ್ತಲ್ವಾ, ಇದೆಲ್ಲ ನೋಡ್ಲಿಕ್ಕೆ ಒಂಥರ ಬ್ಯೂಟಿಫುಲ್ ಆಗಿರುತ್ತೆ ಅಂತ. ದ ರೈನ್ ಫೆಡ್ ಟ್ಯಾಂಕ್ಸ್ ದಟ್ ಆರ್ ಸೋ ಕಾಮನ್ ಇನ್ ಸೌತ್ ಇಂಡಿಯಾ, ಅಲಾಸ್ ಆಫನ್ ಸೋ ಸ್ಯಾಡ್ಲಿ ನೆಗ್ಲೆಕ್ಟೆಡ್ ಇನ್ ದೇರ್ ಮೇಂಟೆನೆನ್ಸ್. ಓಕೆ ನೋಡಿ, ರೈನ್ ಫೆಡ್ ಟ್ಯಾಂಕ್ಸ್ ಅಂತಂದರೆ ಮಳೆ ನೀರು ಬಂದು ಕೆರೆಗಳು ತುಂಬಿಕೊಳ್ತಾವಲ್ವಾ, ಅದನ್ನ ನಾವು ರೈನ್ ಫೆಡ್ ಟ್ಯಾಂಕ್ಸ್ ಅಂತ ಕರಿತೀವಿ. ಕೆಲವೊಂದು ಕೆರೆಗಳು ಹೆಂಗಿರ್ತವೆ ಅಂದರೆ ಕಾಲುವೆ ನೀರು ಬಂದು ತುಂಬಿಕೊಳ್ತವೆ, ಓಕೆನಾ, ಅವುಗಳನ್ನ ನಾವು ಕ್ಯಾನಲ್ ಫೆಡ್ ಟ್ಯಾಂಕ್ಸ್ ಅಂತ ಕರಿತೀವಿ. ಕೆಲವೊಂದಕ್ಕೆ ಕೆರೆಗಳಿಗೆ ಕಾಲುವೆ ಯಾವುದೇ ಕನೆಕ್ಷನ್ ಇಲ್ಲ, ಮಳೆ ಬಂದೇ ತುಂಬ್ಕೋಬೇಕು, ಅವನ್ನ ನಾವು ರೈನ್ ಫೆಡ್ ಟ್ಯಾಂಕ್ಸ್ ಅಂತ ಕರಿತೀವಿ. ನೋಡಿ, ರೈನ್ ಫೆಡ್ ಟ್ಯಾಂಕ್ಸ್. ಇವುಗಳು ಎಲ್ಲಿ ಕಾಮನ್ ಆಗಿ ಜಾಸ್ತಿ ಸಿಗುತ್ತೆ ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದಲ್ಲ, ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಸಿಗ್ತವೆ. ಅಲಾಸ್ ಅಂತ ಕರಿತೇನೆ, ಅಲಾಸ್, ಅಯ್ಯೋ. ಆಫನ್ ಸೋ ಸ್ಯಾಡ್ಲಿ ನೆಗ್ಲೆಕ್ಟೆಡ್, ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ನೀಟಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಅವುಗಳೆಲ್ಲ ಏನಾಗಿದೆ ಅಂತಂದರೆ ಪಾಚಿಗಳೆಲ್ಲ ಬೆಳ್ಕೊಂಡಿದೆ, ಇಲ್ಲಾಂತಂದರೆ ಹೂಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ, ಸಿಲ್ಟೆಲ್ಲ ಬಂದು ತುಂಬ್ಕೊಂಡ್ಬಿಟ್ಟಿದೆ ಜಾಸ್ತಿ. ಹೀಗಾಗಿ ಅವುಗಳ ಆಳನೂ ಕೂಡ ಇಲ್ಲ ಜಾಸ್ತಿ. ಈ ರೀತಿ ಸ್ವಲ್ಪ ಗೊಜ್ಜೆ ಗೊಜ್ಜೆ ರೀತಿ, ನೀರು ಕೂಡ ಚೆನ್ನಾಗಿಲ್ಲ, ಗೊಜ್ಜೆ ಗೊಜ್ಜೆ ರೀತಿ ಆಗಿಬಿಟ್ಟಿದೆ, ಹಂಗೆ. ಅದಕ್ಕೆ ಹೇಳಿದ್ದಾರೆ ಅಲಾಸ್ ಸ್ಯಾಡ್ಲಿ ನೆಗ್ಲೆಕ್ಟೆಡ್, ಅವುಗಳೆಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ, ಮೇಂಟೆನೆನ್ಸ್ನ ನೀಟಾಗಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆರ್ ಅ ಚಿಯರಿಂಗ್ ಸೈಟ್ ವೆನ್ ದೇ ಆರ್ ಫುಲ್. ನೋಡಿ, ಆದರೂ ಸಹ ಅವುಗಳೇನಾದರೂ ಕಂಪ್ಲೀಟ್ ತುಂಬಿದರೆ, ಕೆರೆಗಳೇನಾದ್ರು ತುಂಬಿದರೆ ಅವುಗಳನ್ನ ಒಂದು ಬದಿಲಿ ನಿಂತ್ಕೊಂಡು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದು ಎಕ್ಸಾಂಪಲ್ ಕೊಡಬೇಕಂತಂದರೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಅದರ ಇಮೇಜ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ. ಕೆರೆಗಳು ತುಂಬ ಇದ್ದರೆ, ಅದರ ನೀಟ್ನೆಸ್ ಸ್ವಲ್ಪ ಚೆನ್ನಾಗಿದ್ರೆ, ಹೋಗಿ ನಿಂತ್ಕೊಂಡು ಅಂತ ಸ್ಮೈಲ್ ಮಾಡಿದ್ರೆ ಸೆಲ್ಫಿ ತೊಗೊಬೋದು ಬೇಕಾರೆ, ಫೋಟೋ ಚೆನ್ನಾಗಿ ಬರುತ್ತೆ ಒಬ್ಬ ಮೊಬೈಲ್ಗಿಂತ. ಇಲ್ಲಿ ನೋಡಿ, ಅದೇ ಸ್ಯಾಡ್ಲಿ ನೆಗ್ಲೆಕ್ಟೆಡ್ ಅಂತ ಹೇಳ್ತಲ್ಲ, ಹೆಂಗೆ ಬೇಕಾದ್ರೆ ಹಂಗೆ ಗೊಜ್ಜೆ ಗಿಜ್ಜೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಹಾಗೆ ಹಾಗೆ ಒಂಥರ ಕೆಟ್ಟದಾಗಿ ಮೇಂಟೈನ್ ಮಾಡಿದ್ದಾರೆ ಇದರಲ್ಲಿ. ಹೀಗೆ ಹೂಳೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ, ಹಿಂಗೆ ಡಿಫ್ರೆನ್ಸ್ ನೋಡಿ ಯಾವ ರೀತಿ ಕಾಣಿಸುತ್ತೆ, ಅದಲ್ವಾ? ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಈ ರೀತಿ ಇರುತ್ತೆ ಚೆನ್ನಾಗಿ, ನೆಗ್ಲೆಕ್ಟ್ ಮಾಡಿದ್ರೆ ಹಿಂಗೆ ಆಗಿಬಿಡುತ್ತೆ. ಸೊ ದಿಸ್ ದ ಒನ್. ಸೊ ಯು ಕಮ್ ಟು ಲೆಸನ್ ನೌ. ಸೊ ಚಿಯರಿಂಗ್ ಸೈಟ್ ವೆನ್ ದೇ ಆರ್ ಫುಲ್. ಈ ರೀತಿ ಕೆರೆಗಳೇನಾದರೂ ಕಂಪ್ಲೀಟಾಗಿ ತುಂಬಿಕೊಂಡಿದ್ವು ಅಂತಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಅಂತ. ದೇ ಆರ್ ಅಫ್ಕೋರ್ಸ್ ಶಾಲೋ. ನೋಡಲಿಕ್ಕೆ ಅವು ಕೆಲವೊಂದು ಈ ಕೆರೆಗಳೇನಿರುತ್ತೆ ಅವು ತುಂಬ ಶಾಲೋ, ತುಂಬ ಆಳಾಗೇನಿರಲ್ಲ, ಆಳ ತುಂಬ ಕಡಿಮೆ ಇರುತ್ತೆ. ತುಂಬ ಆಳ ಇದ್ದರೆ ಡೀಪ್ ಅಂತ ಕರಿತೀವಿ, ಆಳ ಇಲ್ಲಾಂದರೆ ಶಾಲೋ ಅಂತ ಕರಿತೀವಿ. ಅದಕ್ಕೆ ಈ ಕೆರೆಗಳು ಶಾಲೋ ಆಗಿರುತ್ತೆ. ಬಟ್ ದಿಸ್ ಈಸ್ ಲೆಸ್ ಎವಿಡೆಂಟ್ ಸಿನ್ಸ್ ದ ವಾಟರ್ ಈಸ್ ಸಿಲ್ಟ್ ಲ್ಯಾಡನ್. ಆದರೆ ಇದು ನೀಟಾಗಿ ಕಾಣಲ್ಲ. ಯಾಕಂತಂದರೆ ನೀರೇನಾದರೂ ಪ್ಯೂರ್ ಆಗಿತ್ತಂತಂದರೆ, ಈ ಟ್ಯಾಂಕ್ಗಳಲ್ಲಿ, ಕೆರೆಗಳಲ್ಲಿ ನೀರು ಪ್ಯೂರ್ ಆಗಿತ್ತಂತಂದರೆ ನಾವು ಅದರ ಆಳನ ನಿಂತ್ಕೊಂಡು ನೋಡ್ಬೋದು, ಎಷ್ಟು ಆಳ ಇದೆ, ಅದ್ರ ಬಾಟಮ್ ಕಾಣುತ್ತೆ, ಅದರ ನೆಲಭಾಗ ಕಾಣುತ್ತೆ. ಒಂದು ವೇಳೆ ಫುಲ್ ಸಿಲ್ಟ್ ಲ್ಯಾಡನ್ ಆಗಿತ್ತು, ಗೊಜ್ಜೆ ಗೊಜ್ಜೆ ರೀತಿ ಬದಿ ಎಲ್ಲ ತುಂಬ್ಕೊಂಡಿತ್ತು ಅಂತಂದರೆ, ಓಕೆ, ಹೂಳೆಲ್ಲ ತುಂಬ್ಕೊಂಡಿತ್ತು ಅಂದರೆ ಅದ್ರ ಬಾಟಮ್ ಕಾಣಿಸಲ್ಲ ನಮಗೆ, ಹೌದಾನೆ? ಅದ್ರ ಕಲರೇ ಬೇರೆ ಆಗಿಬಿಟ್ಟಿರುತ್ತೆ, ಕೆಂಪಗಾಗ್ಬಿಟ್ಟಿರುತ್ತೆ, ಕಪ್ಪಗಾಗ್ಬಿಟ್ಟಿರುತ್ತೆ ನೀರೆಲ್ಲ. ಹಿಂಗಾಗಿ ಅದರ ಆಳ ಎಷ್ಟು ಅಂತ ನೋಡೋಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ದೇ ಆರ್ ಅಫ್ಕೋರ್ಸ್ ಶಾಲೋ ಬಟ್ ದಿಸ್ ಈಸ್ ಲೆಸ್ ಎವಿಡೆಂಟ್. ಎವಿಡೆಂಟ್ ಅಂದರೆ ಸೀನ್. ಸಿನ್ಸ್ ದ ವಾಟರ್ ಈಸ್ ಸಿಲ್ಟ್ ಲ್ಯಾಡನ್. ಯಾಕಂದರೆ ಅದರ ವಾಟರ್ ಎಲ್ಲ ಸಿಲ್ಟ್ ತುಂಬ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಥ್ರೋಸ್ ದ ಲೈಟ್ ಬ್ಯಾಕ್ ಆ್ಯಂಡ್ ದ ಬಾಟಮ್ ಡಸ್ ನಾಟ್ ದೇರ್ ಫೋರ್ ಶೋನ್ ಅಪ್. ಅದಕ್ಕೆ ಏನಾದರೂ ಲೈಟ್ ಬಿದ್ದಿದ್ದು ಫುಲ್ ತಳಭಾಗ ಗಂಟೆ ಹೋದರೆ ನಾವು ನೋಡ್ಬೋದು. ಲೈಟ್ ಬಿದ್ದಿದ್ದನ್ನು ಆ ಸಿಲ್ಟ್ ಇರುತ್ತಲ್ಲ, ಹೂಳಿರುತ್ತಲ್ಲ, ಅದು ವಾಪಸ್ ಕಳಿಸ್ಬಿಡುತ್ತೆ. ಹಿಂಗಾಗಿ ನಾವು ಅದರ ಬಾಟಮ್ನ ನಾವು ನೋಡೋಕ್ಕಾಗಲ್ಲ
ಅದಕ್ಕೆ ದೀಸ್ ಟ್ಯಾಂಕ್ಸ್ ಪ್ಲೇ ಅ ವೈಟಲ್ ರೋಲ್ ಇನ್ ಸೌತ್ ಇಂಡಿಯನ್ ಅಗ್ರಿಕಲ್ಚರ್. ಈ ರೀತಿ ಕೆರೆಗಳು ನಮ್ಮ ಸೌತ್ ಇಂಡಿಯಾದ ಅಗ್ರಿಕಲ್ಚರ್ಲಿ ತುಂಬ ಇಂಪಾರ್ಟೆಂಟ್. ಮಳೆ ಬರದೇ ಇದ್ದಾಗ ಆ ಕೆರೆಯ ನೀರನ್ನು ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಮಾಡ್ತಾರೆ. ಸಮ್ ಆಫ್ ದೀಸ್ ಟ್ಯಾಂಕ್ಸ್ ಆರ್ ಸರ್ಪ್ರೈಸಿಂಗ್ಲಿ ಲಾರ್ಜ್ ಆ್ಯಂಡ್ ಇಟ್ ಈಸ್ ಬ್ಯೂಟಿಫುಲ್ ಸೈಟ್ ಟು ಸಿ ದ ಸನ್ ರೈಸ್ ಆ್ಯಂಡ್ ಸನ್ಸೆಟ್ ಓವರ್ ಒನ್ ಆಫ್ ಡ್ಯಾಮ್. ಈ ರೀತಿ ಸೌತ್ ಇಂಡಿಯಾದಲ್ಲಿ ತುಂಬ ಜನ ಫಾರ್ಮರ್ಸ್ಗೆ ಇದು ಯುಟಿಲೈಸ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಕೆಲವೊಂದು ತುಂಬ ಲಾರ್ಜ್ ಆಗಿದೆ ಕೆರೆಗಳು, ದೊಡ್ಡ ದೊಡ್ಡ ಕೆರೆಗಳಿದೆ. ಅವುಗಳು ತುಂಬಿದ್ದಂಥ ಸಂದರ್ಭದಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಅಂತ. ನಾವು ಒಂದು ಕೆರೆಯ ಒಂದು ಬದಿಲಿ ನಿಂತ್ಕೊತೀವಿ ಅಂದ್ಕೊಡ್ರಿ, ಸೂರ್ಯ ಉಗಮಿಸ್ತಾ ಇರ್ತಾನೆ, ರೈಸ್ ಆಗ್ತಾ ಇರ್ತಾನೆ, ಅದನ್ನು ನೋಡಲಿಕ್ಕೆ ವಾವ್ ತುಂಬ ಸನ್ ಲೈಟ್ ಎಲ್ಲ ಬೀಳ್ತಾ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಅಥವಾ ನಾವು ಆ ಕಡೆ ಬದಿ ನಿಂತ್ಕೊಂಡು ಸನ್ಸೆಟ್ ಆಗೋದನ್ನು, ಸೂರ್ಯ ಮುಳುಗೋದನ್ನು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ವಾಟರ್ ಇನ್ ಎ ಲ್ಯಾಂಡ್ಸ್ಕೇಪ್ ಮೇ ಬಿ ಕಂಪೇರ್ಡ್ ಟು ಐಸ್ ಇನ್ ಹ್ಯೂಮನ್ ಫೇಸ್. ಅಂಡರ್ಲೈನ್ ದಿಸ್ ಒನ್. ಇದು ತುಂಬ ಇಂಪಾರ್ಟೆಂಟ್. ಇದು ಎಷ್ಟೋ ವರ್ಷ ಹಲವಾರು ಬಾರಿ ಈ ಪಾಯಿಂಟನ್ನು ಹಿಡಿದು ಕ್ವಶನ್ನ ಕೇಳಿದ್ದಾರೆ ನೋಡಿ. ವಾಟರ್ ಇನ್ ಎ ಲ್ಯಾಂಡ್ಸ್ಕೇಪ್ ಮೇ ಬಿ ಕಂಪೇರ್ಡ್ ಟು ದ ಐಸ್ ಇನ್ ಎ ಹ್ಯೂಮನ್ ಫೇಸ್. ನೋಡಿ, ನೀರಿನ ಈ ಮೇಲ್ಭಾಗ ಇರುತ್ತಲ್ಲ, ಅದನ್ನು ನಾವು ಮನುಷ್ಯನ ಮುಖಕ್ಕೆ ನಾವು ಕಂಪೇರ್ ಮಾಡ್ಬೋದು. ಹೆಂಗೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇಟ್ ರಿಫ್ಲೆಕ್ಟ್ಸ್ ದ ಮೂಡ್ ಆಫ್ ದ ಆರ್ ಬೀಯಿಂಗ್ ಬ್ರೈಟ್ ಆ್ಯಂಡ್ ಗೇ ವೆನ್ ದ ಸನ್ ಶೈನ್ಸ್, ಟರ್ನಿಂಗ್ ಟು ಡಾರ್ಕ್ ಆ್ಯಂಡ್ ಗ್ಲೂಮಿ ವೆನ್ ದ ಸ್ಕೈ ಈಸ್ ಓವರ್ ಕಾಸ್ಟ್. ಇದನ್ನು ಕೂಡ ಕಂಪ್ಲೀಟಾಗಿ ಇಲ್ಲಿಂದೆಲ್ಲ ಇಲ್ಲಿವರೆಗೂ ಅಂಡರ್ಲೈನ್ ಮಾಡಿ. ಯಾಕಂತಂದರೆ ನೋಡಿ, ನಿಮ್ಮ ಮುಖನ ನಾವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ನೀವು ಖುಷಿಯಾಗಿದ್ದೀರಾ, ಬೇಜಾರಾಗಿದ್ದೀರಾ, ಸಿಟ್ಟಾಗಿದ್ದೀರಾ, ಹಂಗೆ ಅಂತ ಅಂದ್ಬಿಟ್ಟು. ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವ, ಎಕ್ಸ್ಪ್ರೆಷನ್ ನೋಡಿ. ಹಂಗೆ ಈಗ ನೀರಿನ ಮೇಲ್ಭಾಗನ ನಾವು ನೋಡಿದ ತಕ್ಷಣ ದಿನ ಯಾವ ರೀತಿ ಇದೆ ಅಂತ ನಾವು ಕಂಡುಹಿಡಿಬೋದು. ಹೆಂಗೆ ಅದು ಹೇಳ್ಕೊಟ್ಟಿದೆ ನೋಡಿ. ಇಟ್ ರಿಫ್ಲೆಕ್ಟ್ಸ್ ದ ಮೂಡ್ ಆಫ್ ಅವರ್. ಅದು ಯಾವ ಟೈಮಿಂಗ್ಸ್ ಅಂತ ನಾವು ಕಂಡುಹಿಡಿಬೋದು. ಬೆಳಗಿನ ಜಾವ ಆಗಿದ್ದು ಸೂರ್ಯನ ಬೆಳಕೆಲ್ಲ ಚೆನ್ನಾಗಿ ಬೀಳ್ತಾ ಇದ್ರೆ ಇಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಅದೇ ಒಂಥರ ಕಲರ್ ತೋರಿಸ್ತಾ ಇರುತ್ತೆ, ಕೆಂಪಗೆ ತೋರಿಸ್ತಾ ಇರುತ್ತೆ ನೀರಿನ ಮೇಲ್ಭಾಗ. ಓಕೆನಾ, ಸ್ವಲ್ಪ ಯೆಲ್ಲೋಯಿಶ್ ಕಲರ್ನಲ್ಲಿ, ಗೋಲ್ಡನ್ ಕಲರ್ನಲ್ಲಿ, ರೆಡ್ಡಿಶ್ ಕಲರ್, ಈ ರೀತಿ ತೋರಿಸ್ತಾ ಇರುತ್ತೆ. ಹಾಗೆ ಆಫ್ಟರ್ನೂನ್ ಆಯಿತು ಅಂದ್ಕೊಟ್ರಿ, ಸೂರ್ಯ ಮೇಲ್ಭಾಗ ಬಂದಾಗ ಅದೆಲ್ಲ ವೈಟ್ ರಿಫ್ಲೆಕ್ಷನ್, ಒಳ್ಳೆ ಮಿಂಚು ಹೊಡೆದಂಗೆ ಹೊಡಿತಾ ಇರುತ್ತೆ. ಆಯಿತಾ. ಹಾಗೆ ಏನಾದರೂ ಕ್ಲೌಡ್ಸ್ಗಳೆಲ್ಲ ತುಂಬ್ಕೊಂಡ್ಬಿಟ್ರೆ, ಮೋಡಗಳೆಲ್ಲ ತುಂಬ್ಕೊಂಡ್ಬಿಟ್ಟಾಗ ಸೂರ್ಯ ಕಾಣ್ತಾ ಇಲ್ಲ ಅಂದರೆ ಕ್ಲೌಡಿಯಾಗಿ ಕಾಣಿಸ್ತಾ ಇರುತ್ತೆ. ಓಕೆ, ಒಂಥರ ಗ್ಲೂಮಿಯಾಗಿ ಕಾಣಿಸುತ್ತೆ, ಒಂದು ರೀತಿ ಕತ್ತಲೆ ರೀತಿ ಕಾಣಿಸ್ತಾ ಇರುತ್ತೆ, ಹೌದಲ್ವಾ? ಅದಕ್ಕೆ ನೋಡಿ, ಇನ್ನೊಂದ್ಸತಿ ಓದ್ತೀನಿ. ಇಟ್ ರಿಫ್ಲೆಕ್ಟ್ಸ್ ದ ಮೂಡ್ ಆಫ್ ದ ಆರ್. ಅದು ಯಾವ ಟೈಮಿಂಗ್ಸ್ ಅನ್ನೋ ಮೂಡ್ನ ತೋರಿಸುತ್ತೆ. ಬೀಯಿಂಗ್ ಬ್ರೈಟ್ ಆ್ಯಂಡ್ ಗೇ ವೆನ್ ದ ಸನ್ ಶೈನ್ಸ್, ಟರ್ನಿಂಗ್ ಟು ಡಾರ್ಕ್ ಆ್ಯಂಡ್ ಗ್ಲೂಮಿ ವೆನ್ ದ ಸ್ಕೈ ಈಸ್ ಓವರ್ ಕಾಸ್ಟ್. ಹಾಗೆಯೇ ಸ್ಕೈ ಏನಾದರೂ, ಆಕಾಶ ಏನಾದರೂ ಓವರ್ಕಾಸ್ಟ್ ಆಗಿಬಿಟ್ರೆ, ಓವರ್ಕಾಸ್ಟ್ ಅಂದರೆ ಮೋಡಗಳಿಂದ ಮುಚ್ಚಿ ಹೋದಾಗ ನೀರಿನ ಈ ಭಾಗ ಎಲ್ಲ ಹೆಂಗೆ ಕಾಣಿಸುತ್ತೆ ಅಂತಂದರೆ ಒಂಥರ ಗ್ಲೂಮಿಯಾಗಿ ಕಾಣಿಸುತ್ತೆ, ಒಂಥರ ಕತ್ತಲೆಯಾಗಿ ಡಾರ್ಕಾಗಿ ಕಾಣಿಸ್ತಾ ಇರುತ್ತೆ. ಸೊ ಓಕೆ, ಮನುಷ್ಯನ ಮುಖ ನೋಡಿ ಅವ್ರು ಯಾವ ಮನಸ್ಥಿತಿನಲ್ಲಿದ್ದಾರೆ ಅಂತ ಕಂಡುಹಿಡಿಬೋದು. ಹಾಗೇನೆ ಈ ನೀರಿನ ಮೇಲ್ಭಾಗ ನೋಡಿ ದಿನ ಹೇಗಿದೆ ಅನ್ನೋದನ್ನ ನಾವು ಕಂಡುಹಿಡಿಬೋದು. ಈ ರೀತಿ ಇದೆ ಕಂಪ್ಯಾರಿಸನ್. ಇಲ್ಲಿಂದ ಇಲ್ಲಿವರೆಗೂ ಅಂಡರ್ಲೈನ್ ಮಾಡಿ ಈ ಪಾಯಿಂಟ್ನ ನೀಟಾಗಿ ಕಲ್ತ್ಕೊಳ್ತೀವಿ. 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬ ಇದೆ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಹೌ ದ ವಾಟರ್ ಇನ್ ಲ್ಯಾಂಡ್ಸ್ಕೇಪ್ ಈಸ್ ಕಂಪೇರ್ಡ್ ಟು ಐಸ್ ಇನ್ ದ ಹ್ಯೂಮನ್ ಫೇಸ್. ಓಕೆ, ಹ್ಯೂಮನ್ ಐಸ್ನ ನೋಡಿ ಖುಷಿಯಾಗಿದ್ದಾಗ ಇರುತ್ತೆ, ಕಣ್ಣುಗಳು ಅರಳ್ಬಿಡ್ತವೆ. ಹಾಗೆ ಬೇಜಾರಾಗಿದ್ರೆ ಹಿಂಗಾಗಿರುತ್ತೆ, ಕಣ್ಣೆಲ್ಲ ಇಳಿಬಿಟ್ಟಂಗೆ ಆಗಿರುತ್ತೆ, ಹೌದಲ್ವಾ? ಹಾಗೆ. ಸೊ ದಿಸ್ ಒನ್. ನೆಕ್ಸ್ಟ್ 6th paragraph. One of the most remarkable facts about water is its power to be carried silt or finely divided soil in suspension. Okay, ನೋಡಿ, ನೀರಿಗೆ ಒಂದು ಕ್ವಾಲಿಟಿ ಇದೆ. ಅದು ಫ್ಲೋ ಆಗೋನಾಗ, ಅದು ಹರ್ಕೊಂಡು ಹೋಗೋಣಾಗ ಅದು ಸುಮ್ಮನೆ ಒಂದೇ ಹೋಗಲ್ಲ, ನೀರು ಹೋಗಲ್ಲ. ಅದ್ರ ಜೊತೆ ಮಣ್ಣಿನ ಕಣಗಳು, ಹುಲ್ಲಿನ ಕಡ್ಡಿ ಏನೇನು ಸಿಗುತ್ತೋ ಅದನ್ನೆಲ್ಲ ಎತ್ಕೊತಾ ಹೋಗುತ್ತೆ. ಅದೇ ಒಂದು ವೇಳೆ ನೀರೇನಾದರೂ ಫೋರ್ಸಾಗಿ ನುಗ್ತಾ ಇದ್ರೆ ಇನ್ನೂ ಸ್ವಲ್ಪ ಸ್ಟೋನ್ಗಳನ್ನ ಕೂಡ ಎತ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಆ ರೀತಿ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಮೋಸ್ಟ್ ರಿಮಾರ್ಕೆಬಲ್ ಫ್ಯಾಕ್ಟ್ಸ್ ಅಬೌಟ್ ವಾಟರ್ ಈಸ್ ಇಟ್ಸ್ ಪವರ್ ಟು ಕ್ಯಾರಿ ಸಿಲ್ಟ್. ಸಿಲ್ಟ್ ಅಂದರೆ ಸಣ್ಣ ಸಣ್ಣ ಮಣ್ಣಿನ ಕಣಗಳೆಲ್ಲ ಇರುತ್ತಲ್ಲ ಅದು. ಸಿಲ್ಟ್ ಆರ್ ಫೈನ್ಲಿ ಡಿವೈಡೆಡ್ ಸಾಯಿಲ್ ಇನ್ ಸಸ್ಪೆನ್ಷನ್. ಹಾಗೆ ಈ ಮಣ್ಣು ಇರುತ್ತೆ ಅಂದ್ಕೊಳ್ರಿ, ಅದು ಫ್ರೀಯಾಗಿ ಯಾವುದೇ ಮಣ್ಣಿನ ಹೆಂಟೆ ರೀತಿ ಸ್ಟಿಕ್ ಆನ್ ಆಗಿರೋದಿಲ್ಲ. ಅದು ಫ್ರೀಯಾಗಿರುವಂಥ ಮಣ್ಣಿನ ಕಣಗಳೇನಿರುತ್ತೋ ಆ ಮಣ್ಣನ್ನೆಲ್ಲ ಎತ್ಕೊಂಡು ಹೋಗುತ್ತೆ. ಅದು ಸಸ್ಪೆಂಡೆಡ್ ಅಂದರೆ ಯಾವುದಕ್ಕೂ ಸ್ಟಿಕ್ ಆನ್ ಆಗ್ದಲೇ ಮಣ್ಣಿನ ಕಣಗಳು ಫ್ರೀ ಆಗಿರುತ್ತಲ್ಲ, ಅದನ್ನ ಸಸ್ಪೆಂಡೆಡ್ ಅಂತ ಕರಿತೀವಿ. ಆ ರೀತಿ ಸಸ್ಪೆಂಡ್ ಆಗಿರುವಂಥ ಮಣ್ಣಿನ ಕಣಗಳನ್ನ ಕೂಡ ಕ್ಯಾರಿ ಮಾಡ್ತಾ ಹೋಗುತ್ತೆ.
ದಿಸ್ ಇಸ್ ದ ಕೇಳ್ಬೋದು ಇದನ್ನು. ವಾಟ್ ಈಸ್ ದ ಮೋಸ್ಟ್ ರಿಮಾರ್ಕೆಬಲ್ ಫ್ಯಾಕ್ಟ್ ಅಬೌಟ್ ದ ವಾಟರ್ ಅಂದರೆ ಇಟ್ ವಿಲ್ ಕ್ಯಾರಿ ಮೋಸ್ಟ್ ರಿಮಾರ್ಕೆಬಲ್ ಫ್ಯಾಕ್ಟ್ ಅಬೌಟ್ ವಾಟರ್. ಸೊ ಇಟ್ ಹ್ಯಾಸ್ ದ ಪವರ್ ಟು ಕ್ಯಾರಿ ಸಿಲ್ಟ್ ಆರ್ ಫೈನ್ಲಿ ಡಿವೈಡೆಡ್ ಸಾಯಿಲ್ ಇನ್ ಸಸ್ಪೆನ್ಷನ್. ದಿಸ್ ಈಸ್ ದ ಆರಿಜಿನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಆಫ್ ವಾಟರ್ ಇನ್ ರೈನ್ಫೆಡ್ ಟ್ಯಾಂಕ್ಸ್. ಈ ರೀತಿ ಮಣ್ಣಿನ ಕಣಗಳು ಎತ್ಕೊಂಡು ಹೋಗುತ್ತಲ್ಲ, ಇದೇ ರೀಸನ್ಗೋಸ್ಕರ ಡಿಫ್ರೆಂಟ್ ಕೆರೆಗಳಲ್ಲಿ ಡಿಫ್ರೆಂಟ್ ಕಲರ್ಗಳು ಕಂಡುಬರುತ್ತೆ. ಯಾಕಂದರೆ ಅದ್ರ ನಿಯರ್ ಬೈನಲ್ಲಿ ಯಾವ್ಯಾವ ಕಲರ್ನ ಮಣ್ಣಿತ್ತೋ ಆ ರೀತಿಯ ಮಣ್ಣನ್ನು ತಗೊಂಡೋಗಿ ಕೆರೆ ಒಳಗಡೆ ಸೇರಿಸುತ್ತಲ್ವ, ಅದಕ್ಕೇ ಕೆಲವೊಂದು ಕೆರೆಗಳು ಕೆಂಪು ಕಲರ್ ಇರುತ್ತೆ, ಕೆಲವೊಂದು ಕೆರೆಗಳ ಏನಾಗಿರುತ್ತೆ ಅಂತಂದರೆ ಕಪ್ಪು ಮಣ್ಣಿನ ಸರೌಂಡಿಂಗಲ್ಲಿ ಇತ್ತಂದರೆ ಆ ಕೆರೆ ನೀರು ಕೂಡ ಕಪ್ಪು ಕಲರ್ನಾಗ ಚೇಂಜ್ ಆಗಿಬಿಡುತ್ತೆ. ಹೀಗೆ ಅದಕ್ಕೆ ನೋಡಿ, ದಿಸ್ ಈಸ್ ದ ಆರಿಜಿನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಆಫ್ ದ ವಾಟರ್ ಇನ್ ರೈನ್ ಫೆಡ್ ಟ್ಯಾಂಕ್ಸ್. ದಿಸ್ ಕಲರ್ ಒಂದು ವೇಳೆ ಏನಾದರೂ ಯಾವುದೇ ಆ ರೀತಿ ಸಾಯಿಲ್ ಇರೋಷನ್ ಆಗ್ದಲೇ ಮಣ್ಣಿನ ಕಣಗಳನ್ನ ಯಾವುದನ್ನು ಎತ್ಕೊಂಡ್ಬರ್ತಾಯಿಲ್ಲ ಅಂದ್ಕೊಳ್ಳಿ, ನೀರು ಪ್ಯೂರಾಗಿ ಹರ್ಕೊಂಡ್ಬರ್ತೈತೆ ಅಂತಂದರೆ ಆ ವಾಟರ್ ಕೂಡ ಪ್ಯೂರ್ ಆಗಿರುತ್ತೆ ಆ ಪಾಂಡಲ್ಲಿ. ಸೊ ದಿಸ್ ಕಲರ್ ವೇರೀಸ್ ವಿತ್ ದ ನೇಚರ್ ಆಫ್ ದ ಅರ್ತ್ ಇನ್ ದ ಕ್ಯಾಚ್ಮೆಂಟ್ ಏರಿಯಾ. ಅಂಡರ್ಲೈನ್ ದಿಸ್ ಒನ್, ಕ್ಯಾಚ್ಮೆಂಟ್ ಏರಿಯಾ. ಕ್ಯಾಚ್ಮೆಂಟ್ ಏರಿಯಾ ಅಂತಂದರೆ ಮಳೆ ನೀರು ಬಿಡುವಂಥ ಪ್ರದೇಶ ಇರುತ್ತಲ್ಲ, ಅದನ್ನು ನಾವು ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ. ಓಕೆ, ಮಳೆ ನೀರು ಬೀಳುತ್ತೆ, ಇದು ಕ್ಯಾಚ್ಮೆಂಟ್ ಏರಿಯಾ. ಈ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಯಾವ ರೀತಿಯ ಮಣ್ಣಿರುತ್ತೋ ಆ ರೀತಿಯ ಮಣ್ಣಿನ ಕಲರ್ ಪಕ್ಕದಲ್ಲಿರುವಂಥ ಕೊಳಗಳಲ್ಲಿ ಕೆರೆಗಳಲ್ಲಿ ಇರುತ್ತೆ ಹಾಗೆ. ಸೊ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಯಾವ ಕಲರ್ ಇರುತ್ತೋ ಆ ರೀತಿಯ ಕಲರ್ ಆ ಪಾಂಡ್ಗಳಲ್ಲಿ ಟ್ಯಾಂಕ್ಗಳಲ್ಲೂ ಕೂಡ ನಾವು ನೋಡ್ತೀವಿ. ಆ್ಯಂಡ್ ಇಸ್ ಮೋಸ್ಟ್ ವಿವಿಡ್ ಇಮಿಡಿಯೇಟ್ಲಿ ಆಫ್ಟರ್ ಅ ಫ್ರೆಶ್ ಇನ್ಫ್ಲೋ ಫಾಲೋವಿಂಗ್ ರೈನ್. ಮೋಸ್ಟ್ ವಿವಿಡ್ ಅಂತಂದರೆ ಕ್ಲಿಯರ್ಲಿ ಸೀನ್ ಅಂತ. ಈ ರೀತಿ ಆ ಕಲರ್ಗಳನ್ನ ನಾವು ಯಾವಾಗ ಕ್ಲಿಯರಾಗಿ ನೋಡ್ತೀವಿ ಅಂತಂದರೆ ಮಳೆ ಬೀಳುತ್ತಲ್ಲ ಆವಾಗ ಸ್ವಲ್ಪ ದಿವಸ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ದಿವಸ ನಾವು ಕ್ಲಿಯರಾಗಿ ನೋಡ್ತೀವಿ. ಮಳೆ ಬೀಳುತ್ತೆ ಆವಾಗ ಫ್ರೆಶ್ ಆಗಿರುವಂಥ ನೀರು ಆ ಕೊಳಕ್ಕೆ ಆ ಕೆರೆಗೆ ಹರ್ಕೊಂಡ್ಬರುತ್ತೆ, ಆವಾಗ ನಾವು ಕಲರ್ನ ನಾವು ನೀಟಾಗಿ ನೋಡ್ತೀವಿ. ಸೊ ಆ್ಯಂಡ್ ದಿಸ್ ಇಸ್ ಮೋಸ್ಟ್ ವಿವಿಡ್ ಕ್ಲಿಯರ್ಲಿ ಸೀನ್ ಇಮಿಡಿಯೇಟ್ಲಿ ಆಫ್ಟರ್ ಫ್ರೆಶ್ ಇನ್ಫ್ಲೋ ಆಫ್ ಫಾಲೋಯಿಂಗ್ ರೈನ್. Okay, next, swiftly flowing water remain floating within the liquid in spite of their greater density and are of course extremely small, but their number is also great. ಇದ್ರ ಮೀನಿಂಗ್ ಏನರ್ಥ ಆಯಿತು? ಓಕೆ, ಹೇಳ್ತೀನಿ ನೋಡಿ. ಸಣ್ಣ ಮಣ್ಣಿನ ಕಣಗಳು ಎಷ್ಟೇ ಸಂಖ್ಯೆಯಲ್ಲಿರಲಿ, ಕೋಟಿ ಮಣ್ಣಿನ ಕಣಗಳಿರಲಿ, ಅವು ತೇಲ್ತಾನೇ ಇರ್ತವೆ. ಅವೇನು ಕೆಳಗಡೆ ಮುಳುಗಕ್ಕೆ ಹೋಗಲ್ಲ. ಅದೇ ಒಂದೇ ಒಂದು ಸ್ಟೋನ್ ತಗೊಂಡು ಇಷ್ಟು ದಪ್ಪದು, ಅದು ಇರೋದು ಒಂದೇ ಆದರೂ ಕೂಡ ಅದು ಕೆಳಗಡೆ ಮುಳುಗುತ್ತೆ. ಹೀಗಾಗಿ ನಂಬರ್ ಮುಖ್ಯ ಅಲ್ಲ, ಅದರ ವೆಯ್ಟೇಜ್ ಮುಖ್ಯ. ನೋಡಿ ಇನ್ನೊಂದ್ಸತಿ ಓದ್ತೀನಿ. ದ ಫೈನೆಸ್ಟ್ ಪಾರ್ಟಿಕಲ್ಸ್ ಹವೆವರ್ ರಿಮೈನ್ ಫ್ಲೋಟಿಂಗ್. ಅವೇಗೆ ಇರಲಿ, ಫ್ಲೋಟಿಂಗ್ ಆಗೇ ಇರ್ತವೆ. ವಿತಿನ್ ದ ಲಿಕ್ವಿಡ್ ಇನ್ ಸ್ಪೈಟ್ ಆಫ್ ದೇರ್ ಗ್ರೇಟರ್ ಡೆನ್ಸಿಟಿ. ಅವುಗಳ ಸಂಖ್ಯೆ, ಡೆನ್ಸಿಟಿ ಅಂದರೆ ಸಂಖ್ಯೆ, ಅವುಗಳ ಡೆನ್ಸಿಟಿ ಎಷ್ಟೇ ಇರಲಿ ಆದರೆ ಫ್ಲೋಟಿಂಗ್ ಆಗೇ ಇರ್ತವೆ ಅಂತ. ಆ್ಯಂಡ್ ಆರ್ ಆಫ್ ಕೋರ್ಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್. ನಿಜ, ಅವುಗಳು ಸಣ್ಣ ಮಣ್ಣಿನ ಕಣಗಳು. ಬಟ್ ದೇರ್ ನಂಬರ್ ಈಸ್ ಗ್ರೇಟ್. ಇಲ್ಲಿ ನೋಡಲಿಕ್ಕೆ ತುಂಬ ಸಣ್ಣ ಮಣ್ಣಿನ ಕಣಗಳು, ಆದರೆ ಅವುಗಳ ಸಂಖ್ಯೆ ಮಾತ್ರ ತುಂಬ ಗ್ರೇಟ್, ತುಂಬ ಲಾರ್ಜರಾಗಿರುತ್ತೆ. ಹೀಗೆ. ಸೊ ಸ್ಟಾಪ್ ಮಾಡಿ ವಿಡಿಯೋನ, ಇಲ್ಲಿಂದ ಇಲ್ಲಿವರೆಗೂ ಓದ್ಕೊತಾ ಬನ್ನಿ. ನೋಡಿ, ನಾನು ಪ್ರತಿ ಬಾರಿ ಹೇಳ್ತಾ ಇದ್ರು ಕೂಡ ನಾನು ಒಂದು ಪ್ಯಾರಾಗ್ರಾಫಿಂದ ಇನ್ನೊಂದು ಪ್ಯಾರಾಗ್ರಾಫ್ಗೆ ಹೋಗುವಾಗ ವಿಡಿಯೋನ ಸ್ಟಾಪ್ ಮಾಡಬೇಕು, ಆಯಿತಾ? ನಾನು ಕಂಟಿನ್ಯೂಸ್ ಆಗಿ ಮೂವ್ ಆಗಿಬಿಡ್ತೀನಿ. ಪ್ರತಿ ಬಾರಿ ಹೇಳ್ತಾ ಇದ್ರೆ ಬೋರಿಂಗ್ ಆಗುತ್ತೆ. ಅದನ್ನು ಆ ವಿಡಿಯೋ ಸ್ಟಾಪ್ ಮಾಡಿ ನೋಡಿರಿ, ವಿಡಿಯೋ ಸ್ಟಾಪ್ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಹೇಳೋಕ್ಕಂಗೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸೊ ನಾನು ಮೂವ್ ಆಗೋನಾಗ ನೀವೇ ವಿಡಿಯೋ ಸ್ಟಾಪ್ ಮಾಡಿರಿ, ಒಂದ್ಸತಿ ಓದಬೇಕಾಯ್ತಾ? ಯಾಕೆಂದರೆ ಸ್ಟೂಡೆಂಟ್ಸ್ ನೀವು ಯಾರಾದರೂ ಅಬೌವ್ 95, ಈಗ 100 ಮಾರ್ಕ್ಸ್ಗೆ ಇರುತ್ತೆ ವಿಡಿಯೋ, 125 ಇರುತ್ತೆ, ನೀವು ರೈಟಿಂಗ್ ಇರೋದು 100 ಮಾರ್ಕ್ಸ್ಗೆ. ಅಲ್ಲಿ ಯಾರಾದರೂ 90 ಅಬೌವ್ ಸ್ಕೋರ್ ಮಾಡಬೇಕಂದ್ರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಕೂಡ ಚೆನ್ನಾಗಿ ಓದಬೇಕು, ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಕತೆ ಕೇಳಿದೆ ನಡೆಯೋದಿಲ್ಲ. ಅಪ್ ಟು 70, 80, 90, 70, 80ವರೆಗೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಕೋಬೋದು. ನಾ ಹೇಳೋವಂಥ ಸಿಂಪಲಾಗಿ ಕತೆ ಕೇಳ್ಕೊಂಬಿಟ್ಟು ಹಾಗೆ ನೋಟ್ಸನ್ನು ಓದ್ಕೊಂಬಿಟ್ಟು. ಬಟ್ ಅದ್ರ ಅಬೌವ್ ಸ್ಕೋರ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಡೀಪಾಗಿ ಹೋಗ್ಬೇಕಾಗುತ್ತೆ, ಆಯಿತಾ? ಅದೆಲ್ಲ ಸ್ಪೆಷಲಿ 90 ಅಬೌವ್ ಕ್ರಾಸ್ ಮಾಡ್ತೀನಿ ಅಂತಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಕ್ವಶನ್ಸ್ನ ಯಾಕೆಂದರೆ ಟೆಕ್ಸ್ಟ್ ಬುಕ್ ಬಿಟ್ಟು ಅಲ್ಲಿ ತೆಗೆದು ಬಿಡ್ತಾನೆ. ಹೀಗಾಗಿ ಅದಕ್ಕೆ ನಾನು ಇಷ್ಟೊಂದು ಡೀಪಾಗಿ ಹೋಗ್ತಾ ಇರೋದು, ಆಯಿತಾ? ಒಂದೊಂದನ್ನು ಬಿಡಿಸಿ ಹೇಳ್ತಾ ಇರೋದು, ಇಲ್ಲಾಂದರೆ ಸುಮ್ಮನೆ ಕತೆ ಥರ ಹೇಳ್ಬಿಟ್ಟು ಮುಗಿಸ್ಬಿಡ್ತಿದ್ದೆ. ಸೊ ಬಿ ರೆಡಿ ಫಾರ್ ದಿಸ್. ಅದನ್ನು ವಿಡಿಯೋ ಸ್ಟಾಪ್ ಮಾಡಿ ಒಂದ್ಸತಿ ಓದ್ರಿ. ದ ಫ್ಲೋ ಆಫ್ ವಾಟರ್ ಹ್ಯಾಸ್ ಅನ್ಡೌಟೆಡ್ಲಿ ಪ್ಲೇಡ್ ಅ ಗ್ರೇಟ್ ಪಾರ್ಟ್ ಆ್ಯಂಡ್ ಬೆನಿಫಿಸೆಂಟ್ one in geological process by which the soil on the earth's surface has been formed from the rocks of its crust.
The same agency, however, under appropriate conditions, can also play a destructive part and wash away the soil, which is the foundation of all agriculture, and if allowed to proceed unchecked, can have most disastrous effects on the life of the country. The problem of soil erosion is one of serious import in various countries and especially in many parts of India. The conditions under which it occurs and the measures by which it can be checked deserve the closest study. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, 7th ಸ್ಟ್ಯಾಂಜದಲ್ಲಿ ವಾಟರ್ ಅನ್ನೋದು ನಮ್ಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೋ ಅದನ್ನು ಪ್ರಾಪರಾಗಿ ನಾವು ಯುಟಿಲೈಸ್ ಮಾಡಲಿಲ್ಲ ಅಂದರೆ, ಅದನ್ನು ನೀಟಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಮ್ಮ ಲೈಫ್ಗೆ ದೊಡ್ಡ ಡೇಂಜರ್ ತಂದಿಡುತ್ತೆ. ತುಂಬ ಹೆವಿ ರೈನ್ ಆಯಿತು ಅಥವಾ ಸಡನ್ನಾಗಿ ಯಾವುದೋ ಒಂದು ಡ್ಯಾಮ್ನ ನೀರನ್ನ ತೆಗೆದು ಬಿಡ್ತಾರೆ ಅಂದ್ಕೊಟ್ಟು ಫುಲ್ಲು ಫ್ಲಡ್ ಥರ ಬಂದುಬಿಡುತ್ತೆ. ಅದೇ ಜೊತೆಗೆ ಮಳೆನೂ ಕೂಡ ಹೆವಿಯಾಗಿ ಬೀಳುತ್ತೆ ಅಂದ್ಕೊಡ್ರಿ, ಇದು ಪ್ರವಾಹ ರೀತಿ ಬರುತ್ತಲ್ಲ ಹಾಗೆ. ಸೊ ಯಾವ ರೀತಿ ಬೇಕಾದ್ರೆ ನೀರು ಡಿಸಾಸ್ಟ್ರಸ್ ಲೈಫ್ನ ನಮಗೆ ಮಾಡಿಡ್ಬೋದು, ಮನೆಗಳೇ ಕೊಚ್ಕೊಂಡು ಹೋಗ್ಬಿಡ್ತವೆ. ಸೊ ಅದೊಂದು ಸಿಂಪಲ್ ಆಗಿರೋ ಒಂದು ವಿಡಿಯೋ ಇದೆ, ಅದು ನೋಡ್ರಿ. ಫ್ಲಡ್ ವಾಟರ್ ಬಂದರೆ ಯಾವ್ಯಾವ ರೀತಿ ಬರ್ಬೋದು ಅಂತೇಳಿ ಒಂದು ಸಿಂಪಲ್ ವಿಡಿಯೋ ರೆಡಿ ಮಾಡ್ತೀನಿ, ಜಸ್ಟ್ ಒಂದು 2 minutes ಇದೆ, ಅದು ನೋಡಿರಿ. ಅದಾದಮೇಲೆ ನಾನು ಈ ಸ್ಟ್ಯಾಂಜನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಆಯಿತಾ, 7th ಸ್ಟ್ಯಾಂಜನ್ನು. ಸೊ ವಾಚ್ ದಟ್ ವಿಡಿಯೋ ರೈಟ್ ನೌ. ಎಸ್ ಸ್ಟೂಡೆಂಟ್ಸ್, ಯು ಸಾ ದ ವಿಡಿಯೋ. ಅದೇ ನೀರು ಅನ್ನೋದು ನಮ್ಮ ಜೀವನನ ಯಾವ ರೀತಿ ಉಳಿಸುತ್ತೋ ಹಾಗೆ ನಮ್ಮ ಜೀವನನೂ ಕೂಡ ಬರ್ಬಾದ್ ಬೇಕಾದ್ರೆ ಮಾಡಿಟ್ಬಿಡುತ್ತೆ. ಓಕೆ, ಹೆಂಗೆ ಬೇಕಾದ್ರೆ ಮಾಡಿರ್ಬೋದು. ಅದು ಪ್ರಕೃತಿನೇ ಆ ರೀತಿ ಅನಿಸುತ್ತೆ, ನೇಚರ್ ಅನ್ನೋದೇ ಯಾವ ರೀತಿ ಫೋರ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ವಿಡಿಯೋ ನೋಡಿದ್ರಲ್ಲ, ಅದೊಂದು ಸರ್ಪ್ರೈಸಿಂಗ್ ಏನಂತಂದರೆ, ದೊಡ್ಡ ದೊಡ್ಡ ಮನೆಗಳನ್ನ ಎತ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಉತ್ತರಾಖಂಡ್ನಲ್ಲಿ ಆ ರೀತಿ ಪ್ರವಾಹ ಬಂದಾಗ 2013 ಆ ರೀತಿ ಪ್ರವಾಹ ಬಂದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ನೇ ಸಿಕ್ಕದ ಬಿಲ್ಡಿಂಗ್ ಯಾವ್ಯಾವ ಅದರ ನೀರಿಗೆ ಮಧ್ಯೆ ಸಿಗುತ್ತೋ ಎಲ್ಲ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಅದು ಶಿವ ಸ್ಟ್ಯಾಚು ಇದೆಯಲ್ಲ ಅದನ್ನು ಮಾತ್ರ ಅನ್ಟಚ್ಡ್. ಭಾಗೀರಥಿ ರಿವರು ಮತ್ತು ಗಂಗೆ ಬಂದು ಏನು ಕವರ್ ಆಗುತ್ತಲ್ಲ, ಅದೊಂದು ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಇನ್ನೂ ನೀಟಾಗಿ ಹೇಳೋಕ್ಕಾಗಿಲ್ಲ ಅನಿಸುತ್ತೆ. ಅಷ್ಟೊಂದು ಬಿಲ್ಡಿಂಗ್ನ ಎತ್ಕೊಂಡು ಹೋಗ್ತಾ ಇರೋದು, ಬಟ್ ಇಟ್ ಡಿಡ್ ನಾಟ್ ಟಚ್ ದ ಶಿವ, ಇಟ್ ಜಸ್ಟ್ ಲೆಫ್ಟ್. ಆ ರೀತಿ ಟಚ್ ಮಾಡ್ತಾ ಹೋಗ್ತಾ ಇರುತ್ತೆ. ಅಬ್ಬಾ, ಪ್ರಕೃತಿಯ ವಿಚಿತ್ರ ಏನಿಸುತ್ತೆ. ಅಟ್ ದ ಸೇಮ್ ಟೈಮ್ ಲುಕ್ ಅಟ್ ದ ಪವರ್ ಆಫ್ ದ ವಾಟರ್. ಓಕೆ, ಎಸ್. ಸೊ ಲೆಟ್ಸ್ ಮೂವ್ ಆನ್. 7th one. ಇಲ್ಲಿ ಈ ವಾಟರ್ ಅನ್ನೋದು ಸಿಟ್ಟಾಗಿ, ಆ್ಯಂಗ್ರಿಯಾಗಿ, ರ್ಯಾಶಾಗಿ ನುಗ್ಗಿ ಬಂದರೆ ಏನಾಗುತ್ತೆ, ಅದನ್ನು ನೀಟಾಗಿ ಕಂಟ್ರೋಲ್ ಮಾಡಿ ಆ ವಾಟರ್ನ ನೀಟಾಗಿ ಕಂಟ್ರೋಲ್ ವೇನಲ್ಲಿ ಬರಲಿಲ್ಲ ಅಂತಂದರೆ ಯಾವ್ಯಾವ ರೀತಿ ಡಿಸಾಸ್ಟರ್ ಆಗುತ್ತೆ ಅನ್ನೋದನ್ನ ಈ 7th ಸ್ಟ್ಯಾಂಜದಲ್ಲಿ ಕೊಟ್ಟಿದ್ದಾರೆ. ದ ಫ್ಲೋ ಆಫ್ ವಾಟರ್ ಹ್ಯಾಸ್ ಅನ್ಡೌಟೆಡ್ಲಿ played a great part and beneficent ಅಂಡರ್ಲೈನ್ ಮಾಡಿ. ಬೆನಿಫಿಸೆಂಟ್ ಅಂದರೆ ಉಪಯೋಗ. ಅದು ನೀರು ಹರ್ಕೊಳ್ತಾ ಬರೋದು ನಮಗೊಂದು ಉಪಯೋಗನ ಮಾಡುತ್ತೆ. ಅದೇ ಕಂಟ್ರೋಲಾಗಿ ಬರಲಿಲ್ಲ ಅಂದರೆ ಅದು ಡಿಸಾಸ್ಟರ್ ಕೂಡ ಮಾಡಿಡುತ್ತೆ. ಸೊ ಬೆನಿಫಿಸೆಂಟ್ ಒನ್ ಇನ್ ಜಿಯಾಲಜಿಕಲ್ ಪ್ರೋಸೆಸ್ ಬೈ ವಿಚ್ ದ ಸಾಯಿಲ್ ಆನ್ ದ ಅರ್ತ್ ಸರ್ಫೇಸ್ ಹ್ಯಾಸ್ ಬೀನ್ ಫಾರ್ಮ್ಡ್ ಫ್ರಮ್ ದ ರಾಕ್ಸ್ ಆಫ್ ಇಟ್ಸ್ ಕ್ರಸ್ಟ್. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಣ್ಣು ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಕಲ್ಲುಗಳು, ಕ್ರಸ್ಟು, ಭೂಮಿಯ ಮೇಲ್ಭಾಗದಲ್ಲಿರುವಂಥ ಕ್ರಸ್ಟು, ಅದರಲ್ಲಿರುವಂಥ ಸ್ಟೋನ್ಗಳು ಒಡೆದು ಚೂರಾಗಿ ಅದು ಮಣ್ಣಾಗಿ ಪರಿವರ್ತನೆ ಆಗಿರುತ್ತೆ. ಸೊ ಆ ಮಣ್ಣನ್ನು ನೀರು ಹರಿಯುವಂಥ ಟೈಮ್ನಲ್ಲಿ ಎತ್ಕೊತಾ ಬಂದು ಎಲ್ಲೋ ಒಂದು ಕಡೆ ಡೆಪಾಸಿಟ್ ಮಾಡುತ್ತೆ. ಅಲ್ಲಿ ಒಂದು ಭೂಭಾಗ, ಅಲ್ಲಿ ಒಂದು ಮಣ್ಣು ಒಂದು ಫಾರ್ಮೇಷನ್ ಆಗುತ್ತೆ, ಅದಲ್ವಾ, ಅಲ್ಲೊಂದು ಲ್ಯಾಂಡ್ ಮಾಸ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಆ ರೀತಿ ಹರಿಯುವಂಥ ನೀರು ಕಂಟ್ರೋಲ್ ಆಗಿರಿದ್ರೆ ಜಿಯಾಲಜಿಕಲ್ ಪ್ರೊಸೆಸ್ನಲ್ಲಿ ಈ ಲ್ಯಾಂಡ್ ಫಾರ್ಮೇಷನ್ನಲ್ಲಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಆ ಥರ. ಸೊ ಸಾಯಿಲ್ ಆನ್ ದ ಅರ್ತ್ ಸರ್ಫೇಸ್ ಹ್ಯಾಸ್ ಬಿನ್ ಫಾರ್ಮ್ಡ್ ಫ್ರಮ್ ದ ರಾಕ್ಸ್ ಆಫ್ ಇಟ್ಸ್ ಕ್ರಸ್ಟ್. ಅದೇ ನಾನು ಹೇಳಿದ್ನಲ್ಲ, ರಾಕ್ಸಿಂದ ಸಾಯಿಲ್ ಆಗುತ್ತೆ, ಸಾಯಿಲಿಂದ ನೀರು ಹರ್ಕೊಬಂದು ಅದು ಲ್ಯಾಂಡ್ ಮಾಸ್ ಫಾರ್ಮೇಷನ್ ಆಗುತ್ತೆ. ದ ಸೇಮ್ ಏಜೆನ್ಸಿ ಅಂದರೆ ದ ಸೇಮ್ ಪವರ್ ಅಂತ. However, under the appropriate conditions can also play a destructive part. ಅದೇ ರೀತಿ ಕರೆಕ್ಟಾಗಿ ಏನಾದ್ರು ಆಗಿಲ್ಲ ಅಂತಂದರೆ ಡಿಸ್ಟ್ರಕ್ಷನ್ ಕೂಡ ಮಾಡ್ಬೋದು, ನಾಶ ಕೂಡ ಮಾಡ್ಬೋದು. ಆ್ಯಂಡ್ ವಾಶ್ ಅವೇ ದ ಸಾಯಿಲ್ ವಿಚ್ ಇಸ್ ದ ಫೌಂಡೇಶನ್ ಆಫ್ ಆಲ್ ಅಗ್ರಿಕಲ್ಚರ್. ಹಾಗೆ ನಾವು ಅಗ್ರಿಕಲ್ಚರ್ ಮಾಡಲಿಕ್ಕೆ ನಾವು ಔಟರ್ ಲೇಯರ್ ಏನಿದೆ, ಫಲವತ್ತಾದಂಥ ಒಂದು ಮಣ್ಣೇನಿದೆಯೋ, ನಾವು ನೀಟಾಗಿ ನಾವು ಯಾವುದೋ ಒಂದು ನಾಟಿ ನೆಡಬೇಕಂತನೋ ಅಥವಾ ಏನಾದರೂ ಒಂದು ಬಿತ್ತನೆ ಮಾಡ್ಬೇಕಂತನೋ ಹೊಲನ ನಾವು ರೆಡಿ ಮಾಡಿರ್ತೀವಿ, ಹೊಲ ಗದ್ದೆಗಳನ್ನ ನಾವು ರೆಡಿ ಮಾಡಿಟ್ಟಿರ್ತೀವಿ, ಗೊಬ್ಬರ ಎಲ್ಲ ಹಾಕಿ ಅನ್ಕೊಳ್ಳಿ. ಅದೇನು ಮಾಡ್ಬೋದು, ಹೆವಿಯಾಗಿ ರೈನ್ ಬಂದರೆ ಆ ಗೊಬ್ಬರದ ಮಣ್ಣೆಲ್ಲ ಎತ್ಕೊಂಡು ಹೋಗ್ಬೋದು, ನಮ್ಮ ಅಗ್ರಿಕಲ್ಚರೇ ಹಾಳು ಮಾಡ್ಬೇಕಾದ್ರೆ ಇಡ್ಬೋದು ಆ ರೀತಿ. ಆ್ಯಂಡ್ ಇಫ್ ಅಲೌಡ್ ಟು ಪ್ರೊಸೀಡ್ ಅನ್ಚೆಕ್ಡ್, ಚೆಕ್ ಅಂದರೆ ಕಂಟ್ರೋಲ್ ಅಂತ, ಅನ್ಚೆಕ್ಡ್ ಅಂದರೆ ಯಾವುದೇ
ಕಂಟ್ರೋಲ್ ಇಲ್ದೇ ನುಗ್ಗಕ್ಕೆ ಬಿಟ್ಬಿಡೋದು ಅದನ್ನು. ಇಫ್ ಅಲೌಡ್ ಟು ಪ್ರೊಸೀಡ್ ಅನ್ಚೆಕ್ಡ್ ಕ್ಯಾನ್ ಹ್ಯಾವ್ ದ ಮೋಸ್ಟ್ ಡಿಸಾಸ್ಟ್ರಸ್ ಎಫೆಕ್ಟ್ಸ್. ನಾನು ಇಲ್ಲಿವರೆಗೆ ತೋರಿಸಿದ್ನಲ್ಲ, ಕಂಟ್ರೋಲ್ ಇಲ್ದಲೇ ನೀರನ್ನ ನುಗ್ಗಕ್ಕೆ ಬಿಟ್ಟರೆ ಅದೇನು ಬೇಕಾದರೂ ಮಾಡಿಡ್ಬೋದು ಅಂತ. ಆನ್ ದ ಲೈಫ್ ಆಫ್ ದಿಸ್ ಕಂಟ್ರಿ, ನಮ್ಮ ದೇಶದ ಒಂದು ಎಕನಾಮಿಕ್ ಕಂಡೀಷನ್ ಚೇಂಜ್ ಮಾಡೋದು ಇಡ್ಬೋದು. ಬಿಲ್ಡಿಂಗ್ಸ್ನೇ ಕೆಳಗಡೆ ಇಡ್ಬೋದು. ಬ್ರಿಡ್ಜಸ್. ದ ಪ್ರಾಬ್ಲಮ್ ಆಫ್ ಸಾಯಿಲ್ ಎರೋಷನ್ ಈಸ್ ಒನ್ ಆಫ್ ಸೀರಿಯಸ್ ಇಂಪ್ಯಾಕ್ಟ್ ಇನ್ ವೇರಿಯಸ್ ಕಂಟ್ರೀಸ್. ಹಾಗೆ ಸಾಯಿಲ್ ಇರೋಷನ್ ಅಂಡರ್ಲೈನ್ ಮಾಡಿ. ಸಾಯಿಲ್ ಇರೋಷನ್ ಅದೇ ಮಣ್ಣನ್ನು ಸವೆತ ಆಗುತ್ತಲ್ವ, ಅದನ್ನು ನೀರು ನುಗ್ಗುವಂಥ ಟೈಮ್ನಲ್ಲಿ ಏನು ಮಾಡುತ್ತೆ, ಅದ್ರ ಜೊತೆಲಿ ಮಣ್ಣಿನ ಕೊರಕಲು ಗುಂಡಿಗಳನ್ನೆಲ್ಲ ಮಾಡಿಟ್ಬಿಡುತ್ತೆ. ಅದಕ್ಕೆ ಎಷ್ಟೊಂದು ದೇಶದಲ್ಲಿ ಇದು ಸಮಸ್ಯೆ ಆಗಿದೆ ಅಂತ. ಸಾಯಿಲ್ ಇರೋಷನ್ ಈಸ್ ಒನ್ ಆಫ್ ಸೀರಿಯಸ್ ಇಂಪಾರ್ಟೆಂಟ್ ಇಶ್ಯೂ ಅಂತೇಳಿ. ಓಕೆ, ಇಂಪಾರ್ಟೆಂಟ್ ಇಶ್ಯೂ ಇನ್ ವೇರಿಯಸ್ ಕಂಟ್ರೀಸ್ ಆ್ಯಂಡ್ ಎಸ್ಪೆಷಲಿ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ. ಎಷ್ಟೋ ದೇಶಗಳಲ್ಲಿ, ಅದರಲ್ಲೂ ಸ್ಪೆಷಲಾಗಿ ನಮ್ಮ ದೇಶದ ಹಲವಾರು ಭಾಗಗಳಲ್ಲಿ, ಪ್ಲೇಸಸ್ಗಳಲ್ಲಿ ಈ ರೀತಿ ಸಾಯಿಲ್ ಇರೋಷನ್ ಅನ್ನೋದು ಇಂಪಾರ್ಟೆಂಟ್ ಇಶ್ಯೂ ಆಗಿದೆ. ದ ಕಂಡೀಷನ್ಸ್ ಅಂಡರ್ ವಿಚ್ ಇಟ್ ಅಕರ್ಸ್ ಆ್ಯಂಡ್ ದ ಮೆಷರ್ಸ್ ಬೈ ವಿಚ್ ಇಟ್ ಕ್ಯಾನ್ ಬಿ ಚೆಕ್ಡ್ ಡಿಸರ್ವ್ ದ ಕ್ಲೋಸೆಸ್ಟ್ ಸ್ಟಡಿ. ಸೊ ಇದ್ರ ಮೀನಿಂಗ್ ಏನಂದರೆ, ನೀರು ತುಂಬ ಸ್ಪೀಡಾಗಿ ಫ್ಲೋ ಆಗದಂಗೆ ಕಂಟ್ರೋಲ್ ಮಾಡುವಂಥ ಮೆಷರ್ಸ್ಗಳು, ಅದನ್ನು ಚೆಕ್ ಮಾಡುವಂಥ, ಸ್ಟಾಪ್ ಮಾಡುವಂಥ ಮೆಷರ್ಸ್ಗಳನ್ನ ದೇ ಆರ್ ದ ಕ್ಲೋಸೆಸ್ಟ್ ಸ್ಟಡಿ. ಅದನ್ನು ತುಂಬ ಡೀಪಾಗಿ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ಈ ರೀತಿ ಹೇಳ್ತಾ ಇದ್ದಾರೆ. ಓಕೆ, ಲೆಟ್ಸ್ ಮೂವ್ ಆನ್ ಟು 8th paragraph. Soil erosion occurs in successive steps, the earliest of which may easily pass unnoticed. In the later stages, the cutting up and washing away of the earth is only too painfully apparent in the formation of deep gullies and ravines which make all agriculture impossible. Okay, ಇದ್ರ ಮೀನಿಂಗ್ ಏನಂತಂದರೆ ನೋಡಿ, ಸ್ಟಾರ್ಟಿಂಗ್ನಲ್ಲಿ ಸಾಯಿಲ್ ಇರೋಷನ್ ಆಗೋದು ನಮ್ಮ ಕಣ್ಣಿಗೆ ನೀಟಾಗಿ ಏನು ಕಾಣಲ್ಲ. ತುಂಬ ಹೆವಿಯಾಗಿ ಫ್ಲಡ್ ಬಂದಾಗಬೇಕಾದ್ರೆ ನಮಗೆ ಕಾಣಿಸುತ್ತೆ. ಆದರೆ ಆ ರೀತಿ ಫ್ಲಡ್ ಬಂದಿಲ್ಲ ಅಂದ್ಕೊಳ್ಳಿ, ಜನರಲಿ ನಾವು ನೋಟಿಸ್ ಮಾಡ್ತಾ ಇರೋದಿಲ್ಲ. ಎಷ್ಟೋ ವರ್ಷಗಳಾದಮೇಲೆ ಸ್ವಲ್ಪನೇ ಎತ್ಕೊಂಡು ಹೋಗ್ತಾ ಇರುತ್ತಲ್ಲ, ಆಮೇಲೆ ನಾವು ಗಮನಿಸ್ತೀವಿ ಅದನ್ನ, ಇಷ್ಟೊಂದೆಲ್ಲ ಆಗಿದೆ ಅಂತೇಳಿ. ನೋಡಿ, ಇದನ್ನು ಒಂದೊಂದೇ ಬಿಡಿಸಿರ್ತೀನಿ. ಸಾಯಿಲ್ ಇರೋಷನ್ ಅಕರ್ಸ್ ಇನ್ ಸಕ್ಸೆಸಿವ್ ಸ್ಟೆಪ್ಸ್, ನಿಧಾನಕ್ಕೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಆಗುತ್ತೆ. ದ ಅರ್ಲಿಯೆಸ್ಟ್ ಆಫ್ ವಿಚ್ ಮೇ ಈಸಿಲಿ ಅನ್ನೋಟಿಸ್ಡ್. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ನೋಟಿಸ್ ಮಾಡೋಕ್ಕಾಗಲ್ಲ, ನಾವು ಅದನ್ನು ಗಮನಿಸಲಿಕ್ಕೆ ಆಗಲ್ಲ. ಇನ್ ದ ಲೇಟರ್ ಸ್ಟೇಜಸ್ ದ ಕಟ್ಟಿಂಗ್ ಅಪ್ ಆ್ಯಂಡ್ ವಾಷಿಂಗ್ ಅವೇ ಆಫ್ ಅರ್ತ್. ಸ್ಟಾರ್ಟಿಂಗ್ ಆಮೇಲೆ ಹೋಗ್ತಾ ಲೇಟೆಸ್ಟ್ ಸ್ಟೇಜ್ನಲ್ಲಿ ಕಟ್ ಮಾಡ್ತಾ ಎಲ್ಲ ಕ್ಲಿಯರ್ ವಾಶ್ ಮಾಡ್ದಂಗೆ ಎತ್ಕೊಂಡು ಹೋಗುತ್ತೆ. ನೋಡಿರಿ, ಆವಾಗ ಗೊತ್ತಾಗುತ್ತೆ. ಈಸ್ ಓನ್ಲಿ ಟು ಪೇನ್ಫುಲಿ ಅಪಾರೆಂಟ್. ಅಂಡರ್ಲೈನ್ ಅಪಾರೆಂಟ್ ಅಂದರೆ ಕ್ಲಿಯರ್ಲಿ ಸೀನ್ ಅಂತ. ಆವಾಗ ನಾವು ನೋಡ್ಬೋದು ಅಂತ. ಪೇನ್ಫುಲಿ ಒಂಥರ ದುಃಖದಾಯಕವಾಗಿ ನಾವು ನೋಡ್ಬೋದು, ಅಯ್ಯೋ ಇಷ್ಟೊಂದೆಲ್ಲ ಮಣ್ಣೆಲ್ಲ ಎತ್ಕೊಂಡು ಹೋಗಿದೆಯಲ್ಲಪ್ಪ ಅಂತ. ಇನ್ ದ ಫಾರ್ಮೇಷನ್ ಆಫ್ ಡೀಪ್ ಗಲೀಸ್ ಆ್ಯಂಡ್ ರೆವೈನ್ಸ್. ಡೀಪ್ ಗಲೀಸ್ ಆ್ಯಂಡ್ ರೆವೈನ್ಸ್ ಅಂದರೆ ಕೊರಕಲು ಗುಂಡಿಗಳೆಲ್ಲ ಬರ್ತದಲ್ಲ ಅದು. ಓಕೆ, ನೋಡಿ ಈ ಪಿಕ್ಚರ್ ಕೊಡ್ತೀನಿ. ಸೊ ಈ ರೀತಿದು ಗಲೀಸ್ ಆ್ಯಂಡ್ ರೆವೈನ್ಸ್ ಅಂತ. ನೀರು ಫ್ಲೋ ಆಗ್ತಾ ಹೋಗೋಣಾಗ ಈ ರೀತಿ ಚಿಕ್ಕ ಚಿಕ್ಕ ಗುಂಡಿಗಳನ್ನೆಲ್ಲ ಮಾಡಿ ಇಟ್ಬಿಡುತ್ತದು. ಸೊ ದಿಸ್ ದ ಗಲೀಸ್ ಆ್ಯಂಡ್ ರೆವೈನ್ಸ್. ಓಕೆ, ಕಮ್ಮಿಯ ವಿಚ್ ಮೇಕ್ಸ್ ಆಲ್ ಅಗ್ರಿಕಲ್ಚರ್ ಇಂಪಾಸಿಬಲ್. ಈ ರೀತಿ ಎಲ್ಲ ಹೊಲ ಗದ್ದೆಗಳನ್ನೆಲ್ಲ ಈ ರೀತಿ ಗುಂಡಿಗಳು ಹಳ್ಳಗಳು ಈ ರೀತಿ ಮಾಡಿಟ್ಬಿಡುತ್ತೆ. ಮೇಲ್ಭಾಗದ ಫರ್ಟೈಲ್ ಲ್ಯಾಂಡ್ನೆಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಅಗ್ರಿಕಲ್ಚರ್ನೆಲ್ಲ ಏನು ಮಾಡುತ್ತೆ, ಇಂಪಾಸಿಬಲ್ ಮಾಡಿ ಇಟ್ಬಿಡುತ್ತೆ. ಓಕೆ, ನೆಕ್ಸ್ಟ್, ಸಡನ್ ಬರ್ಸ್ಟ್ ಆಫ್ ಎಕ್ಸೆಸಿವ್ಲಿ ಹೆವಿ ರೈನ್ ರಿಸಲ್ಟಿಂಗ್ ಇನ್ ಲಾರ್ಜ್ ರನ್ ಆಫ್ ಸರ್ಪ್ಲಸ್ ವಾಟರ್ ಆರ್ ಪ್ರಿನ್ಸಿಪಲ್ ಫ್ಯಾಕ್ಟರ್ಸ್. ಅಂಡರ್ಲೈನ್ ದ ಪ್ರಿನ್ಸಿಪಲ್ ಫ್ಯಾಕ್ಟರ್ಸ್ ಇನ್ ಕಾಸಿಂಗ್ ಸಾಯಿಲ್ ಎರೋಷನ್. ನೋಡಿ, ಸಾಯಿಲ್ ಎರೋಷನ್ ಆಗಲಿಕ್ಕೆ ಪ್ರಿನ್ಸಿಪಲ್ ಅಂದರೆ ಮುಖ್ಯವಾದ, ಇಂಪಾರ್ಟೆಂಟ್ ಮೇನ್ ಫ್ಯಾಕ್ಟರ್ ಯಾವುದು? ಸಡನ್ ಬರ್ಸ್ಟ್ ಆಫ್ ಎಕ್ಸೆಸಿವ್ಲಿ ಹೆವಿ ರೈನ್. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್, ಇನ್ ಕಾಸಿಂಗ್ ದ ಸಾಯಿಲ್ ಎರೋಷನ್ ಆಗ್ಲಿಕ್ಕೆ ಅದು ಮೇನ್ ಫ್ಯಾಕ್ಟರ್. ನೆಕ್ಸ್ಟು ಕಾಂಟ್ರಿಬ್ಯೂಟರಿ, ಅಂಡರ್ಲೈನ್ ದಿಸ್ ಒನ್, ಕಾಂಟ್ರಿಬ್ಯೂಟರಿ ಅಂತ ಬರುತ್ತೆ. ನೆಕ್ಸ್ಟು ಸೆಕೆಂಡರಿ ಫ್ಯಾಕ್ಟರ್ ಅಂತ. ಹಂಗೆ ಮೇನ್ ಫ್ಯಾಕ್ಟ್ರು ಇದು, ಸೆಕೆಂಡರಿ ಫ್ಯಾಕ್ಟರ್ ಅನ್ನೋದು. ಸೆಕೆಂಡರಿ ಫ್ಯಾಕ್ಟರ್ಸ್ ಯಾವ್ಯಾವ ಅಂತ ನೋಡೋಣ ಈಗ. ಓಕೆ, ಕಾಂಟ್ರಿಬ್ಯೂಟರಿ ಕಾಸಸ್, ಅಂಡರ್ಲೈನ್ ದಿಸ್ ಒನ್. ಸೆಕೆಂಡರಿ ಕಾಸಸ್ ಅಂತ ಇಲ್ಲಿ ಪಾಯಿಂಟ್ ನಂಬರ್ ಹಾಕ್ಕೊತ ಹೋಗ್ರಿ. ಇದು ಇಂಪಾರ್ಟೆಂಟ್, ಇದು ಕೂಡ 2 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ವಿಚ್ ಆರ್ ದ ಕಾಂಟ್ರಿಬ್ಯೂಟರಿ ಕಾಸಸ್ ಫಾರ್ ಸಾಯಿಲ್ ಇರೋಷನ್, ಈ ರೀತಿ ಕೇಳ್ಬೋದು. ಸೊ ಪಾಯಿಂಟ್ ನಂಬರ್ 1, ದ ಸ್ಲೋಪ್ ಆಫ್, ಇಲ್ಲಿ ಪಾಯಿಂಟ್ ನಂಬರ್ 1 ಅಂತ ಕೊಟ್ಟಿರಲಿ. ದ ಸ್ಲೋಪ್ ಆಫ್ ದ ಲ್ಯಾಂಡ್ ಏನಾದರೂ ರೀತಿ ಸ್ಲೋಪ್ ಇತ್ತು ಅಂದ್ಕೊಟ್ರಿ, ನೀರು ತುಂಬ ಸ್ಪೀಡಾಗಿ ಕರ್ಕೊಂಡು ಹೋಗುತ್ತೆ. ಲ್ಯಾಂಡ್ ಈ ರೀತಿ ಇತ್ತಂದರೆ ಈಕ್ವಲ್ ಆಗಿ ರೀತಿ ಇತ್ತಂದ್ರೆ ನಿಧಾನ ಕರ್ಕೊಂಡು ಹೋಗುತ್ತಲ್ವಾ, ಹಾಗೆ ಸ್ಲೋಪ್ ಇತ್ತಂದ್ರೆ ಸ್ಲೋಪ್ ಆಗಿದ್ದಾಗ ನೀರು ಸ್ಪೀಡಾಗಿ ಕರ್ಕೊಂಡು ಹೋಗುತ್ತೆ, ಸಾಯಿಲ್ನು ಕೂಡ ಬೇಗ ಎತ್ಕೊಂಡು ಹೋಗುತ್ತೆ. ಹಾಗೆ ದಿಸ್ ದ ಒನ್ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್, ಎರಡನೇ ಪಾಯಿಂಟ್ ಅಂದರೆ ರಿಮೂವಲ್ ಆಫ್ ನ್ಯಾಚುರಲ್ ಪ್ರೊಟೆಕ್ಟಿವ್ ಕೋಟ್ ಆಫ್ ವೆಜಿಟೇಷನ್.
ನೋಡಿ ಭೂಮಿಗೆ ಕೋಟ್ ಅಂದರೆ ಯಾವುದು? ನೋಡಿ ನಾವೇನು ಗ್ರಾಸನ್ನು ಹಾಕ್ತೀವಲ್ವ, ಮರ ಗಿಡಗಳನ್ನ ನೆಟ್ಟಿರ್ತೀವಲ್ವ, ಅದು ಇದೊಂಥರ ನ್ಯಾಚುರಲ್ ಪ್ರೊಟೆಕ್ಟಿವ್ ಕೋಟ್ ಇದ್ದಂಗೆ ಭೂಮಿ ತಾಯಿಗೆ. ಅದನ್ನೇ ನಾವು ತೆಗೆದುಬಿಟ್ರೆ ಅವಾಗ ಏನಾಗುತ್ತೆ, ಪ್ರೊಟೆಕ್ಷನೇ ಇಲ್ಲ, ಬಂದಿದ್ದು ನೀರು ಎತ್ಕೊಂಡು ಮರಳಿಂದಲೇ ಎತ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ದ ರಿಮೂವಲ್ ಆಫ್ ನ್ಯಾಚುರಲ್ ಪ್ರೊಟೆಕ್ಟಿವ್ ಕೋಟ್ ಆಫ್ ವೆಜಿಟೇಷನ್ ಅಂದರೆ ಅದೇ ಮರ ಗಿಡಗಳು, ಈ ಗ್ರಾಸ್ ಎಲ್ಲ ಇರ್ತಾರೆ ಅದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ದ ಎಕ್ಸಿಸ್ಟೆನ್ಸ್ ಆಫ್ ರಟ್ಸ್ ಅಲಾಂಗ್ ವಿಚ್ ದ ವಾಟರ್ ಕ್ಯಾನ್ ಫ್ಲೋ ವಿತ್ ರ್ಯಾಪಿಡ್ಲಿ ಗ್ಯಾದರಿಂಗ್ ಮೊಮೆಂಟಮ್. ರಟ್ಸ್ ಅಂತಂದರೆ ಗಲೀಸ್, ರೆವೈನ್ಸ್, ರಟ್ಸ್ ಇವೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಮೀನಿಂಗ್ ಬರ್ತಿದೆ. ಸಣ್ಣ ಸಣ್ಣ ಗುಂಡಿಗಳು, ಚಿಕ್ಕ ಚಿಕ್ಕ ಗುಂಡಿಗಳು ರಟ್ಸ್ ಅಂತ ಅನ್ನೋದು. ನಾವು ಹೊಲ ಒಳನಾಗ ಸಣ್ಣ ಸಣ್ಣ ಕಾಲುವೆಗಳ ಥರ ಮಾಡ್ತೀವೋ ಹಂಗೆ ಇದು ರಟ್ಸ್ಗಳು. ಸೊ ಈ ರೀತಿ ರಟ್ಸ್ಗಳೇನಾರು ಇತ್ತಂತಂದರೆ ಅದು ಇನ್ನೂ ಜಾಸ್ತಿ ದೊಡ್ಡ ಗುಂಡಿ ಮಾಡಿಡುತ್ತೆ. ಓಕೆ, ಮೊದಲೇ ಚಿಕ್ಕದಾಗಿ ಗುಂಡಿ ಇತ್ತು, ನೀರು ಹರ್ಕೊಂಡಾದ್ಮೇಲೆ ಇನ್ನೂ ದೊಡ್ಡ ಗುಂಡಿ ಆಯಿತು. ಆ ರೀತಿ ದ ಎಕ್ಸಿಸ್ಟೆನ್ಸ್ ಆಫ್ ರಟ್ಸ್ ಅಲಾಂಗ್ ವಿಚ್ ದ ವಾಟರ್ ಕ್ಯಾನ್ ಫ್ಲೋ ವಿತ್ ರ್ಯಾಪಿಡ್ಲಿ ಗ್ಯಾದರಿಂಗ್ ಮೊಮೆಂಟಮ್. ಸೊ ರ್ಯಾಪಿಡ್ಲಿ ಗ್ಯಾದರಿಂಗ್ ಮೊಮೆಂಟಮ್ ಅಂದರೆ ನೀರು ಎಷ್ಟು ಮಟ್ಟಿಗೆ ಸ್ಪೀಡನ್ನು ಜಾಸ್ತಿ ಗ್ಯಾದರ್ ಮಾಡುತ್ತೋ ಅಷ್ಟರ ಮಟ್ಟಿಗೆ ಈ ಔಟರ್ ಸರ್ಫೇಸು ಕೂಡ ಕೊಚ್ಕೊತ ಹೋಗುತ್ತೆ, ಸಾಯಿಲ್ ಎರೋಷನ್ ಕೂಡ ಜಾಸ್ತಿ ಆಗುತ್ತೆ. ಆ ರೀತಿ ನೆಕ್ಸ್ಟ್ನಲ್ಲಿ ಈ ಪಾಯಿಂಟು, ದ ಆಬ್ಸೆನ್ಸ್ ಆಫ್ ಎನಿ ಚೆಕ್ಸ್ ಟು ಸಚ್ ಫ್ಲೋ. ಆ ರೀತಿ ಸ್ಪೀಡಾಗಿ ಹರ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಯಾವುದಾದ್ರೂ ಸರಿ ಚೆಕ್ ನೀಡೋದು. ಚೆಕ್ ಅಂತಂದರೆ ಚೆಕ್ ಡ್ಯಾಮ್ಗಳು ಕೇಳಿದಿರ, ನೀರು ರೀತಿ ಹರ್ಕೊಂಡ್ಬರ್ನಾಗ ಡ್ಯಾಮ್ ಕಟ್ತಾರೆ. ಇವಾಗ ನೀರೇನು ಮಾಡೋದು, ಅದ್ರ ಸ್ಪೀಡನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಹಿಂಗೆ ಹೋಗೋಣ ಇಲ್ಲೊಂದು ಡ್ಯಾಮ್ ಥರ ಏನೋ ಕಟ್ತಾರೆ, ಚಿಕ್ಕ ಕಟ್ಟೆಗಳನ್ನ. ಆ ರೀತಿ ಸೊ ಈ ರೀತಿ ಅಂದರೆ ಚೆಕ್ಗಳಿರಬೇಕು, ಒಟ್ಟು ತಡೆಗಳಿರಬೇಕು, ಅವಾಗ ಸ್ಪೀಡಾಗಿ ಇರಲಿಕ್ಕೆ ಅದು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟು ಈ ರೀತಿ, ಇನ್ಕ್ರೆಡಿಬಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಪ್ರೀಷಿಯಸ್ ಸಾಯಿಲ್ ಕ್ಯಾನ್ ಬಿ ವಾಶ್ಡ್ ಅವೇ ಇಫ್ ಸಚ್ ಕಂಡೀಷನ್ಸ್ ಎಕ್ಸಿಸ್ಟ್ ಆ್ಯಸ್ ಈಸ್ ಅನ್ಹ್ಯಾಪಿ ಟು ಆಫನ್ ದ ಕೇಸ್. ಈ ರೀತಿ ಸ್ಟೆಪ್ಸ್ಗಳನ್ನ ನಾವು ತಗೊಳ್ಳಿಲ್ಲ ಅಂತಂದರೆ, ಈ ರೀತಿ ಕಂಟ್ರೋಲ್ ಮಾಡುವಂಥ ಮೆಷರ್ಸ್ಗಳನ್ನ ಇಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ತುಂಬ ಪ್ರೀಷಿಯಸ್ ಆಗಿರುವಂಥ ಸಾಯಿಲ್, ಪ್ರೀಷಿಯಸ್ ಅಂದರೆ ಅಮೂಲ್ಯವಾಗಿರುವಂಥ ಸಾಯಿಲ್ ಎಲ್ಲ ಕೊಚ್ಕೊಳ್ತಾ ಹೊರಟೋಗ್ಬಿಡುತ್ತೆ. ದೆನ್ ಲಾಸ್ ಫಾರ್ ಹಸ್ ಓನ್ಲಿ, ಇಟ್ಸ್ ಎನ್ ಅನ್ಹ್ಯಾಪಿ ಫಾರ್ ಹಸ್ ಓನ್ಲಿ. ಓಕೆ, ಎಸ್. ಸೊ ನೆಕ್ಸ್ಟ್ 9th ಪ್ಯಾರಾಗ್ರಾಫ್ನಲ್ಲಿ, ನೆಕ್ಸ್ಟ್ ದ ಮೆನೇಸ್ ವಿಚ್ ಸಾಯಿಲ್ ಎರೋಷನ್ ಪ್ರೆಸೆಂಟ್ಸ್ to the continuance of successful agriculture is an alarming one in many parts of India. ಅಲಾರಾಮ್ ಅಂತಂದರೆ ಎಚ್ಚರಿಕೆ ಕೊಡೋದು. ಈಗ ಸಾಯಿಲ್ ಎರೋಷನ್ ಆಗ್ತಾ ಇದೆಯಲ್ಲ ನಮ್ಮ ಇಂಡಿಯಾದಲ್ಲಿ, ಈಗ ನಮ್ಮ ಇಂಡಿಯಾದಲ್ಲಿ ಏನು ಸಾಯಿಲ್ ಎರೋಷನ್ ಆಗ್ತಾಯಿತ್ತೋ ಅದು ನಮ್ಮೆಲ್ಲರಿಗೂ ಎಚ್ಚರಿಕೆ ಗಂಟೆ ಅಂತ ಹೇಳ್ತೀವೋ ಆ ರೀತಿ ಎಚ್ಚರಿಕೆನ ಕೊಡ್ತಾ ಇದೆ. ಕಾಲಿಂಗ್ ಅರ್ಜೆಂಟ್ಲಿ ಫಾರ್ ಅಟೆನ್ಷನ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್. ಇವಾಗ ನಾವೇನಾದರೂ ಮಾಡಿ ಪ್ರಿವೆನ್ಷನ್ ನಾವು ಮಾಡಬೇಕು, ಅದನ್ನು ತಡಿಬೇಕು ಸಾಯಿಲ್ ಎರೋಷನ್ನ. ಅದಕ್ಕೆ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪಾಯಿಂಟ್ ಮೆನ್ಷನ್ ಮಾಡ್ತಾ ಹೋಗ್ರಿ, ಪಾಯಿಂಟ್ ನಂಬರ್ 1 ಅಂತ. ಇವಾಗ ಸ್ಟೆಪ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ರೀಸನ್ಸ್ಗಳನ್ನ ಕೇಳ್ತಾ ಇದ್ದಾರೆ, ಕಾಸಸ್ನ ಕೊಡ್ತಾ ಇದ್ದಾರೆ, ಯಾಕೆ ಸಾಯಿಲ್ ಎರೋಷನ್ ಆಗುತ್ತೆ ಅಂತೇಳಿ. ಕಾಂಟ್ರಿಬ್ಯೂಟರಿ ಕಾಸಸ್, ಸೆಕೆಂಡ್ರಿ ಕಾಸ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಅದನ್ನು ತಡೆಯೋದು ಹೇಗೆ ಅಂತ ಮೆಷರ್ಸ್ನ ಕೊಡ್ತಾರೆ. ಸಾಯಿಲ್ ಎರೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಮೆಷರ್ಸ್ಗಳು. ಇಲ್ಲಿ ಪಾಯಿಂಟ್ ನಂಬರ್ ಹಾಕೊಂಡೋಗಿ, ಇಲ್ಲಿ ಕಾಸಸ್, ಇಲ್ಲಿ ಮೆಷರ್ಸ್. ದ ಟೆರೇಸಿಂಗ್ ಆಫ್ ಲ್ಯಾಂಡ್, ಪಾಯಿಂಟ್ ನಂಬರ್ 1. ನಾವೇನು ಮಾಡಬೇಕಾದ್ರೆ ಈ ಸ್ಲೋಪ್ ಆಗಿರುವಂಥ ಲ್ಯಾಂಡನ್ನು ನಾವು ಟೆರೇಸ್ಗಳ ಥರ ಮಾಡಿಡ್ಬೇಕು. ಹಿಂಗೆ ಇಲ್ಲಿ ಒಂದು ವಿಡಿಯೋ ಇದೆ, ವಿಡಿಯೋನ ತೋರಿಸ್ಬಿಡ್ತೀನಿ, ಗೊತ್ತಾಗುತ್ತೆ. So, to prevent soil erosion, we must follow the following points. We should plant more and more trees as strong winds or flowing water cannot blow off the soil in which plants are growing. Overgrazing by animals should not be allowed as it makes the field barren. On hilly areas, we should follow the method of strip cropping to raise the crops. In strip cropping, we make strips or bands on the slope of the hills. These strips or steps help to prevent the erosion of soil. Okay, let me stop here. See, ಅವರು ನೋಡಿ ಟೆರೇಸ್ಗಳ ಥರ ಮಾಡಿಟ್ಟಿದ್ದಾರಲ್ವಾ ಈ ರೀತಿ. ಒಂದೇ ಫುಲ್ ಸ್ಲೋಪ್ ಇತ್ತಂದರೆ ಜಾಸ್ತಿ ಸಾಯಿಲ್ ಎರೋಷನ್ ಆಗ್ತದೆ, ಅದಕ್ಕೆ ಟೆರೇಸ್ಗಳನ್ನ ಮಾಡಿಟ್ಟಿದ್ದಾರೆ. See, this is the point number 1. This is the one way of solution. ಇದೊಂದು ಸೊಲ್ಯೂಷನ್ ಇದ್ದಂಗೆ, ಮೆಷರ್ ಇದ್ದಂಗೆ ಇದು. The terracing of land. That's first point. Next, second point. The construction of bunds to check the flow of water. ಅದು ಸೆಕೆಂಡ್ ಪಾಯಿಂಟ್. ಒಂದು ಯಾವ್ದಾರ ಬಂಡ್ಸ್ಗಳನ್ನ ಕಟ್ಟೋದು. ನೋಡಿ ಬಂಡ್ಸ್ಗಳನ್ನ ಕಟ್ಟೋದು ಅಂತಂದರೆ ಫ್ಲೋ ತುಂಬ ಸ್ಪೀಡಾಗಿ ಕರ್ಕೊಂಡು ಹೋಗಿ ನೀರಿಗೆ ತಡೆಗಳನ್ನ ಅಲ್ಲಲ್ಲಿ ಕಟ್ತಾ ಹೋಗ್ತಾರೆ. ಒಂದು ಚಿಕ್ಕ ಚಿಕ್ಕ ಡ್ಯಾಮ್ಗಳ ರೀತಿ ಕಟ್ತಾ ಹೋಗ್ತಾರೆ, ಅದನ್ನ ಬಂಡ್ಸ್ ಅಂತ ಕರಿತೀವಿ ಹಂಗೆ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್ ಟು ಚೆಕ್ ದ ಫ್ಲೋ ಆಫ್ ವಾಟರ್. ನೆಕ್ಸ್ಟ್ ದ ಪ್ರಾಕ್ಟೀಸ್ ಆಫ್ ಕಾಂಟ್ರೂ ಕಲ್ಟಿವೇಷನ್. ಕಾಂಟ್ರೂ ಕಲ್ಟಿವೇಷನ್ ಅಂದರೆ ಏನು? ಎಸ್, ನೋಡಿ ನೇಗಿಲು ಕಟ್ಕೊಂಡು ಉಳುವಂಥ ಟೈಮ್ನಲ್ಲಿ ರೈತರಿರ್ತಲ್ವ, ನೇಗಿಲು ಕಟ್ಕೊಂಡು ಹೊಲ ಉಳುವಂಥ ಟೈಮ್ನಲ್ಲಿ ಅವ್ರು ಏನು ಮಾಡಬೇಕಂದ್ರೆ
ಮೇಲಿಂದ ಕೆಳಗಡೆ ಈ ರೀತಿ ಬರಬಾರ್ದು ಅವರು, ಹಿಂಗೆ ಬರಬಾರ್ದು. ಯಾಕೆಂದರೆ ಮಣ್ಣನ್ನು ಇಲ್ಲಿಂದ ಹಿಂಗೆ ತೊಗೊಂಬರುತ್ತೆ, ಹಿಂಗೆ ಸ್ವಲ್ಪ ಆ ರೀತಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅಡ್ಡಡ್ಡ ಉಳುಮೆ ಮಾಡ್ತಾರೆ, ಹಿಂಗೆ ಈ ರೀತಿ ಹೋಗಿ ಹಿಂಗೆ ಬರ್ತಾರೆ, ಈ ರೀತಿ ಮಾಡಬೇಕು. ಅದನ್ನ ನಾವು ಕಾಂಟೂರ್ ಕಲ್ಟಿವೇಷನ್ ಅಂತೀವಿ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು. ಓಕೆ, ದಟ್ಸ್ ಒನ್. ನೆಕ್ಸ್ಟ್, ದ ಪ್ಲಾಂಟಿಂಗ್ ಆಫ್ ಅಪ್ರಾಪ್ರಿಯೇಟ್ ಟೈಪ್ಸ್ ಆಫ್ ವೆಜಿಟೇಷನ್ ಆರ್ ಅಮಾಂಗ್ಸ್ ದ ಮೆಷರ್ಸ್ ದಟ್ ಹ್ಯಾವ್ ಬೀನ್ ಸಜೆಸ್ಟೆಡ್. ಜೊತೆಗೆ ಸೂಟೇಬಲ್ ಆಗಿರೋಂಥ ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ, ಟ್ರೀಗಳನ್ನ ನಾವು ನೆಡಬೇಕು. ಅವಾಗ ಏನು ಮಾಡುತ್ತೇವೆ ಅಂತಂದರೆ, ಮರಳನ್ನು ತುಂಬ ಸ್ಟ್ರಾಂಗಾಗಿ ಹಿಡಿದಿಡುತ್ತೆ, ನೀರಿನ ಜೊತೆ ಫ್ಲೋ ಆಗಿ ಹೋಗ್ದಂಗೆ. ಓಕೆ, ಹಿಂಗೆ ಸ್ಟ್ರಾಂಗಾಗಿ ಹಿಡಿದಿಡುತ್ತಲ್ಲ ಬೇರುಗಳು. ಹಿಂಗಾಗಿ ಸೂಟೇಬಲ್ ಆಗಿರೋಂಥ ಪ್ಲ್ಯಾಂಟ್ಸ್ಗಳನ್ನ, ಟ್ರೀಗಳನ್ನ ನಾವು ನೆಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲಾಂಟಿಂಗ್ ಆಫ್ ಅಪ್ರಾಪ್ರಿಯೇಟ್ ಟೈಪ್ಸ್ ಆಫ್ ವೆಜಿಟೇಷನ್ ಆರ್ ಅಮಾಂಗ್ಸ್ ದ ಮೆಷರ್ಸ್ ದಟ್ ಹ್ಯಾವ್ ಬೀನ್ ಸಜೆಸ್ಟೆಡ್. ಎಸ್, ನೆಕ್ಸ್ಟ್ ಇವೆಲ್ಲ ಪಾಯಿಂಟ್ಸ್ಗಳನ್ನ ಬರೀಬೇಕು. Next, it is obvious that the aim should be to check the flow of water at the earliest possible stage before it has acquired any appreciable moment and correspondingly large destructive power. ಅದರ ಮೀನಿಂಗ್ ಏನಂತಂದರೆ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅರ್ಲಿಯಸ್ಟ್ ಸ್ಟೇಜ್ನಲ್ಲೇ ನೀರನ್ನ ನಾವು ಕಂಟ್ರೋಲ್ ಮಾಡ್ತಾ ಬಿಡಬೇಕು. ಅದು ಫುಲ್ಲು ಸ್ಪೀಡಾಗಿ ಹೋಗೋಕೆ ಬಿಟ್ಬಿಟ್ಟು ಕೊನೆ ಲಾಸ್ಟ್ ಸ್ಟೇಜಲ್ಲಿ ಬಂದು ಕಂಟ್ರೋಲ್ ಮಾಡೋದಲ್ಲ. ಇದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಆ್ಯಸ್ ಅರ್ಲಿಯೆಸ್ಟ್ ಪಾಸಿಬಲ್ ಅದನ್ನು ನಾವು ನಮ್ಮ ಏಮ್, ನಮ್ಮ ಗುರಿ ಏನಿರಬೇಕಂದ್ರೆ ಅರ್ಲಿಯೆಸ್ಟ್ ಪಾಸಿಬಲ್ ಸ್ಟೇಜ್ನಲ್ಲೇ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು. ಅದು ಮೊಮೆಂಟನ್ನು ಗ್ಯಾದರ್ ಮಾಡೋಕ್ಕಿಂತ ಮುಂಚೆನೇ, ಅದ್ರ ಸ್ಪೀಡನ್ನು ಗ್ಯಾದರ್ ಮಾಡೋಕ್ಕಿಂತ ಮುಂಚೆನೇ ಅದನ್ನ ನಾವು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ 9th ಸ್ಟ್ಯಾನ್ಜಾ. ಸೊ ಸ್ಟೂಡೆಂಟ್ಸ್, ಲೆಟ್ ಮಿ ಸ್ಟಾಪ್ ಹಿಯರ್. Remaining part we'll finish in the next video. So in this second video we discussed about what are the destructive powers of the water, and what are the reasons for the soil erosion, and how can we control that soil erosion. About this topics we discussed. In next class we can discuss and finish, and that is about what are the uses of water. ನೀರಿನಿಂದ ಏನೇನು ಉಪಯೋಗ ಇದೆ, ನಾವು ಅದನ್ನು ಯಾವ ರೀತಿ ಉಪಯೋಗಕ್ಕೆ ಬಳಸ್ಕೋಬೋದು, ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಈ ಚಾಪ್ಟರ್ನ ಫಿನಿಶ್ ಮಾಡ್ಬೋದು. ಓಕೆ, ಎಸ್. ಸೊ ಟೇಕ್ ಕೇರ್ ಅಂಟಿಲ್ ನೆಕ್ಸ್ಟ್ ಕ್ಲಾಸ್. ಬಾಯ್.